ಮಲ್ಲಿಕಾರ್ಜುನ ಅವರೇ ನಮಸ್ಕಾರ. ನಮಸ್ತೆ ಸರ್. ರಾಣಿ ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ಯಾವ ಊರು ರಾಣಿ ಅವರೇ ತಮ್ದು? ಸರ್ ನಮ್ದು ಹುಟ್ಟೂರು ಚನ್ನಂಜಯನುಂಡಿ ಅಂತ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ನಿಮ್ಮ ತಂದೆ ತಾಯಿ? ತಂದೆ ತೀರ್ಕೊಂಡ್ಬಿಟ್ರು ಸರ್ 2 ವರ್ಷದಿಂದ. ಕೃಷಿ ಕುಟುಂಬ, ನಮ್ದು ಅಮ್ಮ ಇದ್ದಾರೆ. ನಂದು ಬಾಲ್ಯ ಜೀವನ ಎಲ್ಲ ನಮ್ಮ ಅಜ್ಜಿ ಮನೆಯಲ್ಲಿ ಆಗಿದ್ದು, ಓದಿದ್ದು ಬೆಳೆದಿದ್ದು ಎಲ್ಲ ಕೂಡ. ಯಾಕೆ ಅಂತಂದ್ರೆ ಅಜ್ಜಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ ನನ್ನ ಮೇಲೆ, ಹಂಗಾಗಿ ನನ್ನ ಪಾಪು ಇರ್ಬೇಕಾದ್ರೆ ಎತ್ಕೊಂಡು ಹೋಗಿದ್ದಾರೆ. ಎಷ್ಟು ಜನ ಮಕ್ಕಳು ನೀವು ನಿಮ್ಮ ತಂದೆ ತಾಯಿಗೆ? ಇಬ್ರು ಸರ್. ಇಬ್ರು ಹೆಣ್ಮಕ್ಳೇ? ಇಲ್ಲ, ಅಣ್ಣ ಇದ್ದಾನೆ ಒಬ್ಬ. ಅವನು ಖಾಸಗಿ ಬಸ್ಸಲ್ಲಿ ಕಂಡಕ್ಟರ್ ಕೆಲಸ ಮಾಡ್ತಾ ಇದ್ದಾನೆ. ಏನೇನ್ ಬೆಳೆ ಮಾಡ್ತಿದ್ರು ನಿಮ್ ತಂದೆ ತಾಯಿ? ತೆಂಗಿತ್ತು ಸರ್, 40-50 ಮರಗಳಿದ್ವು, ಏಜ್ ಆಗಿದ್ವು. ಅದಕ್ಕೆ ನುಸಿ ರೋಗ ಬಂತು ನೋಡಿ, ಆ ಟೈಮಲ್ಲಿ ಅದೆಲ್ಲ ಹೋಗ್ಬಿಡ್ತು. ಇನ್ನೊಂದು 3 ಮರ ಉಳ್ಕೊಂಡಿದ್ದಾವೆ ಅಷ್ಟೇ. ಅಜ್ಜಿ ಮನೆಯಲ್ಲಿ? ಅಜ್ಜಿ ಮನೆಯಲ್ಲಿ ಅಲ್ಲಿ ಚೆನ್ನಾಗಿತ್ತು, ಎಲ್ಲ ರೇಷ್ಮೆ ಕೃಷಿ ಮಾಡ್ತಾ ಇದ್ರು, ಜೊತೆಗೆ ಮೊಟ್ಟೆ ಕಾರ್ಖಾನೆ ಕೂಡ ಇಟ್ಕೊಂಡಿದ್ರು, ಜವಳಿ ವ್ಯಾಪಾರ ಮಾಡ್ತಾ ಇದ್ರು. ಹಿಂಗೆ ತುಂಬಾ ಎಲ್ಲಾ ಕೆಲಸಗಳು ಮಾಡ್ತಾ ಇದ್ರು ಅಲ್ಲಿ ಅಜ್ಜಿ ಮನೆಯಲ್ಲಿ. ತಾತ ಒಳ್ಳೆ ಜಮೀನ್ದಾರ? ಹೌದು. ಮತ್ತೆ ಎಲ್ಲಿ ತನಕ ಓದಿದ್ರಿ ನೀವು? ನನ್ನ ಅಜ್ಜಿ ಮನೆಯಲ್ಲಿ ಇದ್ದಾಗ ನಾನು PUC ತನಕ ಓದ್ದೆ. ಆಮೇಲೆ ಅಲ್ಲಿಗೆ ಅದು ಕ್ಲೋಸ್ ಆಯ್ತು. ಅಷ್ಟೇ ಇದ್ದಿದ್ದಲ್ಲಿ. ಈಗ ಡಿಗ್ರಿ ಕಾಲೇಜ್ ಎಲ್ಲ ಇದೆ ಅಲ್ಲಿ. ಆಗ ನಾನು ಓದ್ತಿರ್ಬೇಕಾದ್ರೆ ಡಿಗ್ರಿ ಕಾಲೇಜ್ ಇರ್ಲಿಲ್ಲ, ಹಾಗಾಗಿ ನಾನು ಪೇಟೆಗೆ ಬರ್ಬೇಕಾಗಿತ್ತು, ಗುಂಡ್ಲುಪೇಟೆಗೆ. ಅದು ನಮ್ಮೂರಿರೋದು ತುಂಬಾ ಹತ್ರ ಪೇಟೆಗೆ, ಹಂಗಾಗಿ ಉಳಿದಿದ್ದೆಲ್ಲ ವಿದ್ಯಾಭ್ಯಾಸ ಊರಿಂದ ಮಾಡ್ಕೊಂತ ಇದ್ದೆ. ಎಲ್ಲಿ ತನಕ ಓದಿದ್ರಮ್ಮ? ಗುಂಡ್ಲುಪೇಟೆನಲ್ಲಿ ಪೊಲಿಟಿಕಲ್ ಸೈನ್ಸ್ ಡಿಗ್ರಿ ಆಯ್ತು. ಆಮೇಲೆ KSOU ನಲ್ಲಿ ಓಪನ್ ಯೂನಿವರ್ಸಿಟಿ ಇದೆಯಲ್ಲ, ಅಲ್ಲಿ ನಾನು MA ಪೊಲಿಟಿಕಲ್ ಸೈನ್ಸ್ ಮಾಡ್ಕೊಂಡೆ. ಯಾತಕ್ಕೆ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಇಷ್ಟನಾ ನಿಮ್ಗೆ? ಹೌದು. ಓದಬೇಕು ಅನ್ನೋ ಒಂದು ಆಸಕ್ತಿ ಇದೆ ನೋಡಿ, ಬಹಳ ವಿಶೇಷ. ಎಷ್ಟು ಜನ ಮಕ್ಕಳು ನಿಮ್ಗೆ? ಇಬ್ರು ಇದ್ದಾರೆ ಸರ್. ಇಬ್ರು? ಒಬ್ಬ ಮಗಳು, ಒಬ್ಬ ಮಗ. ಏನ್ ಮಾಡ್ತಾರೆ? ಮಗಳು MBBS ಮುಗಿಸಿ ಈಗ MD ಕೋಚಿಂಗ್ ಅಲ್ಲಿ ಇದ್ದಾಳೆ. ಮಗ ಲಾ ಮಾಡ್ತಾ ಇದ್ದಾನೆ, 3ನೇ ವರ್ಷ, ನ್ಯಾಷನಲ್ ಲಾ ಯೂನಿವರ್ಸಿಟಿನಲ್ಲಿ ತಿರುಚಿನಲ್ಲಿ. ಅಂದ್ರೆ ನೀವು ಓದಿದಿರಿ, ಮಕ್ಕಳನ್ನು ಚೆನ್ನಾಗಿ ಓದಿಸಿದಿರಿ. ನಾನು ಕೂಡ ವರ್ಕ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಏನ್ ಮಾಡ್ತಿದ್ರಿ? ಮಿಲ್ಕ್ ಡೈರಿ ಇದೆಯಲ್ಲ ಸರ್, ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಿಮ್ಗೆ ಎಷ್ಟು ಜಮೀನಿದೆ ಈಗ ಯಜಮಾನ್ರ ಕಡೆ? 5 ಎಕರೆ ಇದೆ ಸರ್. 5 ಎಕರೆ. ಮಲ್ಲಿಕಾರ್ಜುನ ಅವರೇ, ಈಗ ನಿಮ್ ಬಗ್ಗೆ ಹೇಳಿ, ನಿಮ್ಗಿರೋ ಜಮೀನು ಎಷ್ಟಿದೆ ಅಂತ ಹೇಳಿ. ಸರ್, ನಾನು ಮೋದ್ ಗೋಪಾಲ ಸ್ವಾಮಿ ಬೆಟ್ಟದ ತಪ್ಪಲ್ನಲ್ಲಿ ಬರುವಂತ ಒಂದು ಗ್ರಾಮ ಗೋಪಾಲ್ಪುರ ಅಂತ. ಅದು ಗಡಿನಲ್ಲಿದೆ, ಚಾಮರಾಜನಗರ ಜಿಲ್ಲೆಯ ಕೊನೆಯ ಗ್ರಾಮ. ಆದ್ರೂ ಒಂದು ಕಡೆ ಕೇರಳ ಮತ್ತೆ ತಮಿಳುನಾಡಿನ ಗಡಿ ಭಾಗದ ಕಾಡಂಚಿನ ಗ್ರಾಮ. ಅಲ್ಲಿಂದ ಆಚೆಗೆ ಕಾಡೇ ಇರ್ತದೆ. ಆ ಊರಿನಲ್ಲಿ ನಾನು ಹುಟ್ಟಿದ್ದು, ಬೆಳೆದಿದ್ದು, ಮತ್ತೆ 7ನೇ ತರಗತಿವರೆಗೆ ಅಲ್ಲೇ ಓದಿದ್ದು. ನಮ್ಮ ತಂದೆ M ಗುರುಸ್ವಾಮಿ ಅಂತ, ಅಮ್ಮ ಮಲ್ಲಮ್ಮ ಅಂತ ಊರಲ್ಲೇ ಇದ್ದಾರೆ ಈಗ ಅವರು. ನಮ್ದು ಮೂಲತಃ ಕೃಷಿ ಕುಟುಂಬನೇ, ನಮ್ಮ ತಾತ ಮುತ್ತಾತನ ಕಾಲದಿಂದ. ಅವರು ಕೂಡು ಕುಟುಂಬ ಇತ್ತು. ಸುಮಾರು 30 ಎಕರೆ ಅಷ್ಟು ಜಮೀನಿತ್ತು. ಆಮೇಲೆ ನಮ್ಮ ತಂದೆ ಜೊತೆ 3 ಜನ ಅಣ್ಣ ತಮ್ಮಂದ್ರು. ಹಾಗಾಗಿ ವಿಭಾಗ ಮಾಡ್ಕೊಂಡಾಗ ನಮಗೂ ಒಂದು 15 ಎಕರೆ ಅಷ್ಟು ಜಮೀನು ಬಂದಿತ್ತು. ಇವಾಗ ನನ್ನ ಜೊತೆನಲ್ಲಿ ಹುಟ್ಟಿದಂಥವ್ರು ನಾವು 3 ಜನ, ಒಬ್ಬರು ಅಕ್ಕ, ಒಬ್ಬರು ತಮ್ಮ, ನಾನು ಒಬ್ಬ. ಹಾಗಾಗಿ ನಮಗೆ ಇದೆಲ್ಲ ಹಂಚಿಕೆ ಆದಾಗ ನಮ್ಗೆ 5 ಎಕರೆ ಜಮೀನಿದೆ ಸರ್. ಅದರಲ್ಲಿ ಬಹುತೇಕ ಎಲ್ಲಾ ಬೆಳೆಗಳನ್ನು ಬೆಳಿತೀವಿ ಸರ್. ಹೇಳಿ ಸ್ವಾಮಿ, ಏನೇನು ಬೆಳೆದಿದ್ರಿ ಅಂತ. ಇವಾಗ ಬಾಳೆ ಇದೆ ಸರ್, ರೊಬೋಸ್ಟೋ G9 ಬಾಳೆ ಇದೆ ಸರ್. 2 ಕಡೆ ಜಮೀನಿದೆ. ಒಂದು ಕಡೆ ಜಮೀನಲ್ಲಿ ಆ ಬಾಳೆ ಒಳಗಡೆನೆ ಕಾಫಿ ಹಾಕಿದ್ದೀನಿ, ಅದರ ಜೊತೆ ಅಡಕೆನೂ ಹಾಕೋದಿದ್ದೀನಿ. ವಿವಿಧ ಜಾತಿಯ ಸುಮಾರು 30ಕ್ಕಿಂತ ಹೆಚ್ಚು ಹಣ್ಣಿನ ಗಿಡಗಳು ನಮ್ಮಲ್ಲಿ ಇದೆ ಸರ್. ಏನೇನು ಹಾಕಿದ್ರಿ ಹಣ್ಣಿನ ಗಿಡಗಳು? ಮಾವಿದೆ, ನೇರಳೆ ಇದೆ, ಸಪೋಟ ಇದೆ, ಸೀಬೆ ಇದೆ. ಸೀಬೆನಲ್ಲಿ 2-3 ವೆರೈಟಿ ಸೀಬೆ ಇದೆ. ಲಿಚ್ಚಿ ಇದೆ, ಸ್ಟಾರ್ ಫ್ರೂಟ್ ಅಂತ ಇದೆ, ಬಟರ್ ಫ್ರೂಟ್ ಇದೆ. ಬಹುತೇಕ ಸುಮಾರು ಬೇರೆ ಬೇರೆ ನಮ್ಮ ಸ್ಥಳೀಯದ್ದು ಮತ್ತೆ ವಿದೇಶಿ ಹಣ್ಣುಗಳು ಕೂಡ ಎಲ್ಲೆಲ್ಲಿ ಸಿಗ್ತವೆ, ಆ ತರದನ್ನ ನರ್ಸರಿಗಳಲ್ಲಿ ತಗೊಂಡ್ಬಂದು ನಾಟಿ ಮಾಡಿದೀನಿ ಸರ್. ರಾಣಿ ಅವರೇ, ಈಗ ಹೇಳಿದ್ರಲ್ಲಿ ಏನಾದ್ರು ಬಿಟ್ಟಿದಾರ? ವಿದೇಶಿ ಹಣ್ಣು ಅಂದ್ರು, ಯಾವ ವಿದೇಶಿ ಹಣ್ಣಿದೆ? ಮಿರಾಕಲ್ ಫ್ರೂಟ್ ಐತೆ. ಏನದು ಮಿರಾಕಲ್ ಫ್ರೂಟ್ ಅಂದ್ರೆ? ಅದು ಒಂದು ಸಣ್ಣ ಕೆಂಪುದ ಹಣ್ಣು ಬರ್ತದೆ ಸರ್, ತುಂಬಾ ಸಿಹಿ ಇರ್ತದೆ ಸರ್. ತುಂಬಾ ಚಿಕ್ಕ ಗಿಡ, ಅದು ಎತ್ತರ ಇರಲ್ಲ, ಬಹಳ ಸಿಹಿ ಇರ್ತದೆ. ಅದು ಎಲ್ಲಿಂತಂದ್ರಿ? ಮೈಸೂರಿನಲ್ಲೇ ಒಂದು ನರ್ಸರಿ ಇದೆ, ಅಲ್ಲಿಂದ ತಗೊಂಡ್ಬಂದಿದ್ದು ಸರ್ ಅದು ಗಿಡ. ಅದರದ್ದು ಟೇಸ್ಟ್ ನೋಡಿದೆ ಎಲ್ಲೋ ಒಂದ್ ಕಡೆ, ಆಮೇಲೆ ಹುಡುಕಿದಾಗ ಅಲ್ಲಿ ಇತ್ತು, ಅಲ್ಲಿ ಗಿಡ ಇಟ್ಟಿದ್ರು ಅವರು. ಅಂದ್ರೆ ನೀವು ಆದಾಯದ ದೃಷ್ಟಿಯಿಂದ ಹಣ್ಣಿನ ಬೆಳೆಗಳು ಬೆಳೀತಾ ಇಲ್ಲ, ನಿಮ್ ಮನೆಗೋಸ್ಕರ ಬೆಳ್ಕತಾ ಇದ್ದೀರಿ. ಈಗ ಹಣ್ಣಿನ ಗಿಡಗಳನ್ನ ಮನೆಗೋಸ್ಕರನೇ ಬೆಳೀತಾ ಇದೀವಿ ಸರ್. ಆದಾಯದ ದೃಷ್ಟಿಯಿಂದ ಪ್ರಮುಖವಾಗಿ ಬಾಳೆ ಇದೆ ಸರ್. ಬಾಳೆನೆ ನಮಗೆ ಪ್ರಮುಖವಾದ ಬೆಳೆ. ಮೊದಲೆಲ್ಲ ನಾವು ನೇಂದ್ರ, ಏಲಕ್ಕಿ ಬಾಳೆ ಎಲ್ಲ ಪ್ರಯೋಗಗಳನ್ನು ಮಾಡಿದೀವಿ ಸರ್. ಇವಾಗ ರೋಬೋಸ್ಟೋ ಇದೆ, ಈಗ ಒಂದು ಹಾರ್ವೆಸ್ಟಿಂಗ್ ಆಗಿದೆ. ಅಂದ್ರೆ ಈಗ ಒಂದು ಭಾಗದ ಜಮೀನಿನಲ್ಲಿ ಬಾಳೆ, ಅಡಿಕೆ, ಹಣ್ಣಿನ ಬೆಳೆಗಳು ಹಾಕಿದ್ದೀರಿ. ಇನ್ನೊಂದು ಭಾಗದಲ್ಲಿ ಸರ್, ಇನ್ನೊಂದು ಭಾಗದಲ್ಲಿ ಕಳೆದ ವರ್ಷ ಸೂರ್ಯಕಾಂತಿ ಹಾಕೊಂಡಿದ್ವಿ ಸರ್. ಆ ಸೂರ್ಯಕಾಂತಿ ಕುಸ್ಕಿ ಜಮೀನಲ್ಲಿ ಹಾಕೊಂಡಿದ್ವಿ. ಅಲ್ಲೋ ಬಾವಿ ಇದೆ,
ಇವಾಗ ಅಲ್ಲೂ ಕೂಡ ಪಪಾಯ ಹಾಕ್ಬೇಕು ಅಂತ ಇದ್ದೀನಿ ಸರ್. ನಾನು ಕಳೆದ ಒಂದ್ 2-3 ಬಾರಿನೂ ಪಪಾಯ ಬೆಳೆದಿದ್ದೀನಿ ನಾನು. ಈಗ ಮತ್ತೆ ಜನವರಿಗೆ ನಾಟಿ ಆಗ್ತದೆ. ಈಗ ಅದು ನರ್ಸರಿನಲ್ಲಿ ಪೈರಿಗೆ ಆರ್ಡರ್ ಮಾಡಿದ್ದೀನಿ, ಅದು ಪೈರ್ ಆಗ್ತಾ ಇದೆ ಸರ್. ಅದು ನೀರಿನ ಆಶ್ರಯ 2 ಕಡೆ ಇದೆಯಾ ಸರ್? 2 ಕಡೆ ಇದೆ ಸರ್. ಬೋರ್ವೆಲ್ ಸರ್. ಎಷ್ಟು ವರ್ಷ ಆಯ್ತು ಕೊರೆಸಿ? ನಮ್ಮ ಬೋರ್ವೆಲ್ 2010ರಿಂದ ಚಾಲನೆಯಲ್ಲಿ ಇರೋದು ಸರ್. ಅದಕ್ಕಿಂತ ಮೊದಲು ತೋಡ್ಬಾವಿ ಇತ್ತು ಸರ್ ನಮ್ಮಲ್ಲಿ. ಹೌದಾ? 85ನೇ ಇಸ್ವಿನಲ್ಲೇ ನಮ್ಮ ತಂದೆ ಅವಾಗ ತೋಡ್ಬಾವಿ ಮಾಡಿ. ತೋಡ್ಬಾವಿನಲ್ಲಿ ನೀರು ಬರ್ತಿತ್ತು ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಆಗ್ತಾ ಇತ್ತು ಸರ್. ಇಡೀ ಜಮೀನ್ಗೆ ಸಾಕಾಗೋ ಅಷ್ಟು ಆಗ್ತಾ ಇರ್ಲಿಲ್ಲ. ಅವಾಗ ಬೋರ್ವೆಲ್ ಕೊರೆಸೋದು ಅಂತ. ಬಾವಿ ಒಳಗೆ ಕೊರೆಸಿದಿರಾ ಅಥವಾ? ಬಾವಿ ಒಳಗೇನೂ ಕೊರೆಸಿದ್ದು ಸರ್ ಆವಾಗಿನೆಲ್ಲ. ಮುಂದೆ ಬರ್ತಾ ನಾವು ಬೇರೆ ಬೇರೆ ಕಡೆ ಬೋರ್ವೆಲ್ ಕೊರೆಸೋದು. ಭಗೀರಥ ಪ್ರಯತ್ನ ಸರ್ ಇವ್ರದ್ದು. ಅಂದ್ರೆ ಸತತವಾಗಿ 9ನೇ ಬಾರಿಗೆ ನಮ್ಗೆ ನೀರ್ ಬಂದಿರೋದು ಬೋರಲ್ಲಿ. ಬಿಡ್ತಾನೆ ಇಲ್ಲ. ಎಲ್ಲಿ ಸಂಪಾದನೆ ಮಾಡಿದ್ರು ಕೂಡ ತಂದು ಅಲ್ಲಿ ಇನ್ವೆಸ್ಟ್ ಮಾಡೋದು ಬೋರ್ ಕೊರಿಸ್ಲಿಕ್ಕೆ. ಆ ತರ ಮಾಡಿ ಕೊನೆಗೂ ಬಂತು ನೀರು. 2010ರಿಂದ ಒಂದು ಸರಿಯಾದ ಕ್ರಮದಲ್ಲಿ ವ್ಯವಸಾಯ ಮಾಡೋ ಅಷ್ಟು ನೀರು ಬಂದಿರೋದು ಸರ್. ನಮ್ಮ ತಂದೆಯವ್ರದ್ದು ಬಹಳ ಪ್ರಯತ್ನ. ಆಮೇಲೆ ನನಗೂ ಕೂಡ ಬಂದಾಗ ನಾನು ಕೂಡ ಅದೇ ಮಾಡ್ತಾ ಹೋದೆ. ಈ ಪಾಯಿಂಟ್ ಗಳನ್ನೆಲ್ಲ ಹೇಗೆ ಗುರುತಿಸೋದ್ರಿ ಬೋರ್ವೆಲ್ದು? ಸರ್ ಜಿಯಾಜಿ ಲಿಸ್ಟ್ ಕರ್ಕೊಂಡ್ ಬಂದು ನನಗೆ ಸ್ವಲ್ಪ ಈ ತೆಂಗಿನಕಾಯಿ, ಕಡ್ಡಿ, ಹುಣಸೆ ಗಿಡ ಅದು ಇದು ಇದ್ರಲ್ಲೆಲ್ಲ ಮಾಡ್ತಾ ಇದ್ರಲ್ಲ, ಅದರಲ್ಲಿ ಅಷ್ಟು ನಂಬಿಕೆ ಇರಲಿಲ್ಲ ನನಗೆ. ಹಾಗಾಗಿ ನಾನು ಜಿಯಾಜಿ ಲಿಸ್ಟನ್ನೇ ಹೆಚ್ಚು ಆಶ್ರಯ ಮಾಡ್ತಾ ಇದ್ದೆ. ಆದ್ರೆ ಕೊನೆಗೂ ಜಿಯಾಜಿ ಲಿಸ್ಟ್ ಪಾಯಿಂಟ್ ಯಾವುದು ಬರಲೇ ಇಲ್ಲ. ನನಗೆ ತೆಂಗಿನಕಾಯಿ ನೀರ್ನ ಗುರ್ಸುವಂತ ಆಯ್ತು ಬಿಡಿ. ಈಗ ಎಷ್ಟು ನೀರು ಸಿಕ್ಕಿದೆ ನಿಮ್ಗೆ? ಕಡಿಮೆ ಪ್ರಮಾಣ, 1-1.5 ಇಂಚು ನೀರು ಬರ್ಬೋದು. ಹೇಗೆ ಮಿತವಾಗಿ ಬಳಕೆ ಮಾಡ್ಕೋತಾ ಇದ್ರಿ ನೀರ್ನ? ನಾವು ಮಿತವಾಗಿ ಅಂದ್ರೆ ಸರ್ ಎಲ್ಲ ಕಡೆನೂ ಸ್ಪ್ರಿಂಕ್ಲರ್ ಇದೆ, ಮತ್ತೆ ಹನಿ ನೀರಾವರಿ ಇದೆ ಸರ್. ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದೀವಿ ಸರ್. ಮನೆಯಲ್ಲಿ ಜಾನುವಾರುಗಳೆಲ್ಲ ಏನಿದೆ ರಾಣಿ? ಒಂದ್ ಇಟ್ಕೊಂಡಿದೀವಿ ಸರ್. ನಾಟಿ ಹಸು ಒಂದ್ ಇಟ್ಕೊಂಡಿದೀವಿ. ಯಾವುದು ನಾಟಿ ಅಂತಂದ್ರೆ? ಹಳ್ಳಿಕಾರ ಸರ್. ಹೌದಾ? ಅಂದ್ರೆ ಮನೆ ಹಾಲಿನ ಅಗತ್ಯಕ್ಕೆ? ಹಾ ಸರ್, ಅಗತ್ಯಕ್ಕೆ. ಮತ್ತೆ ಇದೆಲ್ಲ ಮಾಡ್ತೀವಲ್ಲ ನಾವು, ಜೀವಾಮೃತ ಎಲ್ಲ ಮಾಡ್ತೀವಿ. ಸಗಣಿ ಮತ್ತೆ ಗೋಮೂತ್ರ ಎಲ್ಲ ಯೂಸ್ ಮಾಡ್ಕೊಂತೀವಿ. ಹಾಗಾಗಿ ತುಂಬಾ ನೆಸೆಸಿಟಿ ಇದೆ ನಂಗೆ. ಹಾಗಾಗಿ ಒಂದು ಹಸು ಇಟ್ಕೊಂಡಿದೀವಿ ಸರ್. ಒಂದೇ ಹಸು. ಈ ಕುರಿ, ಕೋಳಿ ಇಲ್ಲ ಸರ್, ಅದೆಲ್ಲ ಮೇಂಟೈನ್ ಮಾಡಕ್ ಆಗಲ್ಲ ನಮ್ಮ ಹತ್ರ. ಅದೊಂದು ಸಾಕಿಲ್ಲ? ಇಲ್ಲ ಸರ್. ಅಂದ್ರೆ ಇನ್ನೇನು ಒಂದೇ ಹಸು ಅಂದ್ರೆ ಮನೆ ಹಿಂದ್ಗಡೆ ಕೊಟ್ಟಿಗೆ ಇದೆಯಾ? ಮನೆ ಇನ್ನೊಂದು ಮನೆ ಐತೆ ಕೊಟ್ಟಿಗೆ ಅಂತಾನೆ, ಅಲ್ಲಿ ಕಟ್ಕೊಂತೀವಿ. ಓಕೆ. ಒಂದೇ ಹಸು ಕೊಟ್ಟಿಗೆ ದೊಡ್ಡದು ಅಂತ ಅನ್ಸಲ್ವಾ? ಹಿಂದೆ ಕೊಟ್ಟಿಗೆ ತುಂಬಾ ಹಸುಗಳಿದ್ವಂತೆ. ಈಗ ನಮ್ಗೆ ಮೇಂಟೈನ್ ಮಾಡಕ್ಕಾಗಲ್ಲ ಅಂತ ಒಂದೇ ಒಂದು ಇಟ್ಕೊಂಡಿದೀವಿ ಸರ್. ಈಗ ನಿಮ್ಗೆ ಪ್ರಧಾನವಾದ ಬೆಳೆ ಬಾಳೆ ಅಂದ್ರಿ ಅಲ್ವಾ? ಯಾವ್ಯಾವ ತಳಿ ಬಾಳೆ ಬೆಳೆದಿದ್ರಿ ತಾವು? ಸರ್ ಏಲಕ್ಕಿ ಬೆಳೆದಿದ್ದೀನಿ ಸರ್, ನೇಂದ್ರ ಬೆಳೆದಿದ್ದೀನಿ ಸರ್. 2010ರಲ್ಲಿ ಮೊದಲನೇ ಬಾರಿಗೆ ಆ ಭಾಗದಲ್ಲಿ ನೇಂದ್ರ ಹಾಕಿದ್ ನಾನೇ. ಯಾಕಂದ್ರೆ ನಮ್ಮ ಭಾಗದಲ್ಲಿ ತುಂಬಾ ಗಾಳಿ ಇರ್ತದೆ. ಏಪ್ರಿಲ್ ನಲ್ಲಿ, ಮುಂಗಾರಿನಲ್ಲಿ ತುಂಬಾ ಗಾಳಿ ಇರ್ತದೆ. ಗಾಳಿ ಹೊಡೆತಕ್ಕೆ ಬಾಳೆ ಬಿದ್ದೋಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಕಳೆದ ವರ್ಷ ಏಪ್ರಿಲ್ ನಲ್ಲಿ ಸುಮಾರು 106 ಎಕರೆ ಬಾಳೆ ನಾಶ ಆಗಿದೆ ಸರ್. ಆತರ ನನಗೂ 1-2 ಸಲ ಆಗಿದೆ. ಗಾಳಿ ಹೊಡೆತಕ್ಕೆ ಸಿಗದಂತೆ ಬಾಳೆ ಬೆಳೆಯಕ್ಕಾಗಲ್ವಾ? ಯಾವುದೇ ಪ್ರಯತ್ನ ಮಾಡ್ಲಿಕ್ಕಾಗಲ್ಲ ಸರ್ ಅದಕ್ಕೆ. ಹೌದಾ? ಅವಾಗ ಗಿಡ ಚಿಕ್ಕದಿದ್ರೆ ತೊಂದರೆ ಆಗಲ್ಲ ಸರ್. ಬಂಚಿಂಗ್ ಟೈಮಿಗೆ ಬಂದಿದ್ರೆ ಬಾಳೆ ಅಂದ್ರೆ ಅದು ಎಲ್ಲಾ ಟೈಮಲ್ಲೂ ಬೆಳೆಯುವಂತ ಕ್ರಾಪ್ ಸರ್. ಅದು ಆ ದೃಷ್ಟಿಯಿಂದ ನಾವು ಅದನ್ನು ಯೋಚನೆ ಮಾಡ್ಕೊಂಡು ಹಾಕೊಂಡಿರ್ತೀವಿ. ಒಂದೊಂದ್ಸಲ ಅನಿವಾರ್ಯತೆ, ಅದು ಪ್ರಕೃತಿ ನಿಯಮ. ನಾವು ಯಾರು ಏನು ವಿಶೇಷ ನೇಂದ್ರ ಬಾಳೆದು? ನೇಂದ್ರ ಬಾಳೆನಲ್ಲಿ ನಮಗೆ ಕೇರಳ ಹತ್ತಿರ ಇರೋದ್ರಿಂದ ಅದು ಚಿಪ್ಸ್ಗೋಸ್ಕರನೇ ಹೋಗುತ್ತೆ ಮೇಜರ್ ಆಗಿ. ಮಾರ್ಕೆಟಿಂಗ್ ಕೊರತೆ ಇಲ್ಲ. ನಾವು ಬೆಳೀತಿದ್ದಂಗೆನೆ ಅದು ಬಂದು ತಗೊಂಡೋಗೋ ಅಂತ ಗ್ರಾಹಕರು ಇರ್ತಾರೆ, ತಗೊಂಡೋಗ್ತಾರೆ. ಚೆನ್ನಾಗಿ ಸಿಗುತ್ತಾ ಸರ್? ಅದು ಒಂದೊಂದ್ಸಲ ಒಂದೊಂದು ರೇಟ್ ಇರ್ತದೆ ಸರ್. 20 ರೂಪಾಯಿ ಆಗಿದೆ ಒಂದೊಂದ್ಸಲ. ಈಗ 60 ರೂಪಾಯಿ ಇದೆ. ಇವಾಗ ಪ್ರೆಸೆಂಟ್ 60 ರೂಪಾಯಿ ಇದೆ. ಇಲ್ಲಿ ಜಮೀನಿನಲ್ಲೇ 60 ರೂಪಾಯಿ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ಖರ್ಚು ಕಡಿಮೆನಾ ಈ ಬಾಳೆ ಬೆಳೆಯಕ್ಕೆ? ಸರ್ ಒಂದು ಮಿನಿಮಮ್ ಆದಾಯ ಖಂಡಿತವಾಗಿ ವಾಪಸ್ ಬರ್ತದೆ ಅನ್ನೋದು ಸರ್. ಖರ್ಚು ಸಹಜವಾಗಿ ಎಲ್ಲದರ ತರನೇ ಆಗುತ್ತೆ. ಒಂದು ನಿರ್ದಿಷ್ಟವಾದ ಆದಾಯ ಖಂಡಿತವಾಗಿ ಬರುತ್ತೆ ಅನ್ನೋ ನಂಬಿಕೆ ಇರುತ್ತೆ ಸರ್. ಎಷ್ಟು ಕಂದು ಹಾಕೋತೀರಿ ಸರ್? 1 ಎಕರೆಗೆ 1200 ಹಾಕ್ಬೋದು ಸರ್. 6 ಅಡಿಗೆ. ನಾನು ಸ್ವಲ್ಪ ಕಡಿಮೆ ಆಗ್ತಾ ಇದ್ದೀನಿ ಸರ್. ನಾನು ಯಾವಾಗ ಬಾಳೆ ಮಾಡಿದ್ರು 1000ಕ್ಕಿಂತ ಜಾಸ್ತಿ ಹಾಕೋದಿಲ್ಲ ನಾನು. ಯಾಕೆ? ಮಧ್ಯೆ ಗಾಳಿ ಚೆನ್ನಾಗಾಡ್ಲಿ ಅನ್ನೋದು ಮೊದಲನೇ ಕಾರಣ. ಆಮೇಲೆ ಈ ತರ ಗಾಳಿ ಹೊಡ್ತಾ ಬಂದ್ರೆ ಗಾಳಿ ತಾನಾಗಿ ಆಚೆ ಹೋಗ್ಬೇಕು, ಗಾಳಿ ಸಿಕ್ಕಬಾರ್ದು, ಬಿದ್ದೋಗ್ಬಾರ್ದು ಗಿಡ ಅನ್ನೋದೇ. ಕಂದು ನಾಟಿನ ಅಥವಾ ಟಿಶ್ಯೂ ಕಲ್ಚರ್ ಏನಾದ್ರು ಬಳಸ್ತೀರಾ ಸರ್? ಏಲಕ್ಕಿ ಮತ್ತೆ ನೇಂದ್ರ ಕಂದೆ ನಾಟಿ ಮಾಡೋದು. ಕಂದು ಎಲ್ಲಿಂದ ತರ್ತೀರಿ? ಕಂದು ಸ್ಥಳೀಯವಾಗಿ ಬೇರೆ ಬೇರೆಯವ್ರ ಜಮೀನಲ್ಲಿ ನಾವು ತಗೊಂತೀವಿ. ನಮ್ಮ ಹತ್ರ ಇದ್ದಾಗ ಬೇರೆಯವ್ರಿಗೆ ಕೊಡ್ತೀವಿ. ಕೂಳೆ ಎಷ್ಟು ಬೆಳ್ಕೋತೀರಿ ಬಾಳೆನಲ್ಲಿ? G9ನಲ್ಲಿ ಕೂಳೆ ಬೆಳಿಬಹುದು ಸರ್. ಏಲಕ್ಕಿನಲ್ಲಿ ನಾನು ಬೆಳೆಯಲ್ಲ. ನೇಂದ್ರದಲ್ಲೂ ಬೆಳೆಯಲ್ಲ. G9ನಲ್ಲಿ ಈಗ 2ನೇ ಬೆಳೆ ಇದೆ ಸರ್. ನಿಮ್ಮಲ್ಲಿರೋ ಕಂದನ್ನೇ ಬಳಕೆ ಮಾಡ್ಕೋಬಹುದು ಮುಂದಿನ ಬೆಳೆಗೆ? ಮಾಡಬಹುದು ಸರ್, ಚೆನ್ನಾಗಿದ್ರೆ. ಅದಕ್ಕೆ ರೋಗರಹಿತವಾಗಿದ್ರೆ ಬಳಕೆ ಮಾಡ್ಕೋಬಹುದು. ಗೊಬ್ಬರ ಎಲ್ಲ ಏನ್ ಕೊಡ್ಬೇಕು
ಸರ್ ನಾನು ಜೀವಾಮೃತ ಹೆಚ್ಚು ಕೊಡ್ತೀನಿ ಸರ್. ಬಾಳೆಗೆ ಸಾಧ್ಯವಾದಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಕೊಡ್ತೇನೆ ಸರ್. ಅಂದ್ರೆ ಪ್ರಾರಂಭದಲ್ಲಿ ನಾಟಿ ಮಾಡಬೇಕಾದ್ರೆ ಆ ಭೂಮಿಗೆ ಏನಾದ್ರು ಅಗತ್ಯ ಇದ್ರೆ ಕೆಲವು ರಾಸಾಯನಿಕಗಳನ್ನ ಕೊಡೋದಿದೆ, ತುಂಬಾ ಕಡಿಮೆ ಪ್ರಮಾಣ ಸರ್. ಅದು ಈ ಸಹಜವಾಗಿ ಏನ್ ಬಳಸ್ತಾ ಇದೀವಿ ಅದರಲ್ಲಿ ಒಂದು 10% ಅಷ್ಟು ಮಾತ್ರ ಅನಿವಾರ್ಯ ಸಂದರ್ಭಗಳಲ್ಲಿ ಬಳಸ್ಕೊಳ್ತೇನೆ ಸರ್. ಏನ್ ಇಳುವರಿ ಬರುತ್ತೆ ನೇಂದ್ರ ಸರ್? ಗೊನೆ ಏನ್ ತೂಕ ಬರ್ಬೋದು ಸರ್? ಒಂದು ಗೊನೆ ಅದು ಉತ್ಕೃಷ್ಟವಾಗಿ ಬಂದಿದೆ ಅಂದ್ರೆ 15ರಿಂದ 18 ಕೆಜಿ ತನಕ ಬರ್ಬೋದು ಸರ್. ಏಲಕ್ಕಿ ಬಾಳೆ ಆದ್ರೆ ಏಲಕ್ಕಿ 10ರಿಂದ 13 ಕೆಜಿ 12 ಕೆಜಿ. ರೋಬೋಸ್ಟಾ ಇದೆಯಲ್ಲ ಸರ್, ಇದು 30ರಿಂದ 40-45 ಕೆಜಿ ತನಕ ಬಂದಿದೆ ಸರ್. ನನಗೆ ಅವರೇಜು 35 ಕೆಜಿ ಬಂದಿದೆ ಸರ್. ರಾಸಾಯನಿಕ ಗೊಬ್ಬರ ಏನೇನ್ ಹಾಕ್ತೀನಿ ಅಂದ್ರೆ ರಾಸಾಯನಿಕ ಗೊಬ್ಬರ DAP ಕೊಡ್ತೀವಿ ಸರ್. DAP NPK ಕೊಡ್ತೀವಿ. ಆಮೇಲೆ ಪೊಟ್ಯಾಸ್ ಕೊರತೆ ಏನಾದ್ರು ಇದ್ರೆ ಕೊನೆಯಲ್ಲಿ ಪೊಟ್ಯಾಸಿಯಂ ಕೊಡ್ತೀವಿ. ಯಾವ ರೀತಿ ಕೊಡ್ತೀರಿ ಗೊಬ್ಬರನ ಸರ್? ಗೊಬ್ಬರ ಪ್ರಾರಂಭದಲ್ಲಿ ಗಿಡ ನಾಟಿ ಮಾಡುವಾಗ ಕೊಡ್ತೀವಿ ಸರ್. DAP ಮತ್ತೆ ಈ ಉಳಿದಂತ NPK ಗೊಬ್ಬರಗಳನ್ನ ಒಟ್ಟೆ ಸಮ ಪ್ರಮಾಣದಲ್ಲಿ ಒಂದೊಂದು ಗಿಡಕ್ಕೆ ಒಂದು 100 ಗ್ರಾಮ್ ಅಷ್ಟು ಕೊಡ್ತೀವಿ ಸರ್. ಜೊತೆ ಬೇವಿನ ಹಿಂಡಿ ಒಂದು 2 ತಿಂಗಳಾದ್ಮೇಲೆ ಮತ್ತೆ ಗೊಬ್ಬರ ಕೊಡ್ತೀವಿ ಸರ್. ಆವಾಗ ಒಂದು 100 ಗ್ರಾಮ್ ಅಷ್ಟು ಕೊಡ್ತೀವಿ. 3ರಿಂದ 4 ತಿಂಗಳೊಳಗಡೆ ಆಲ್ಮೋಸ್ಟ್ ಏನೇನು ಗೊಬ್ಬರ ಕೊಡಬೇಕು ಅಷ್ಟು ಕೊಟ್ಟು ಮುಗಿಸಿರ್ತೀವಿ. ಕೊನೆಯಲ್ಲಿ ಏನಾದರೂ ಬೇಕಂದ್ರೆ ಪೊಟ್ಯಾಸ್ ಒಂದನ್ನು ಮಾತ್ರ ನಾವು ಹಾರ್ವೆಸ್ಟಿಂಗ್ ಟೈಮ್ ಹತ್ರ ಬಂದಾಗ ಬಂಚಿಂಗ್ ಆದಾಗ ಕೊಡ್ತೀವಿ ಸರ್. ಮಳೆ ಹೊಡೆತದ ನಷ್ಟ ಬಿಟ್ರೆ ಬೇರೆ ಇನ್ನೇನ್ ನಷ್ಟನೂ ಆಗಲ್ವಾ ಬಾಳೆನಲ್ಲಿ? ಇದೆ ಸರ್, ಪ್ರಾಣಿಗಳದು ಇದೆ. ಆಲ್ರೆಡಿ ಹುಲಿಗಳು ಸೇರ್ಕೊಂಡಿದಾವೆ ಸರ್ ಈಗ ನಮ್ಮ ಜಮೀನಲ್ಲಿ. ಹುಲಿಗಳ? ಹಾ ಸರ್. ಆ ಭಾಗದಲ್ಲಿ ಕಾಡು ಪ್ರಾಣಿಗಳದು ಸಮಸ್ಯೆ ಇದೆ. ಹಂದಿಗಳು ಈ ನೇಂದ್ರ ಬಾಳೆ ಮತ್ತೆ ಈ ಟಿಶ್ಯೂ ಕಲ್ಚರ್ ಬಾಳೆನ ಗಿಡ ಸಮೇತ ಕಿತ್ಬಿಡ್ತವೆ. ಸ್ವಲ್ಪ ರಕ್ಷಣೆ ಮಾಡ್ಕೊಳ್ಳೋದು ಕಷ್ಟ ಪ್ರಾರಂಭದ ಹಂತದಲ್ಲಿ. ನಿಮ್ಮ ಜಮೀನಲ್ಲಿ ಹುಲಿ ನೀವು ನೋಡಿದೀರಾ? ನಾವು ನೋಡಿಲ್ಲ ಸರ್. ಈಗ ಆಲ್ರೆಡಿ ಸುತ್ತಮುತ್ತವ್ರು ನೋಡಿದಾರೆ. ನಾನು ಬೇರೆ ಜಮೀನಿಂದ ಇನ್ನೊಂದು ಜಮೀನಿಗೆ ಹೋಗೋ ಅಷ್ಟೊತ್ತಿಗೆ ಬಂದು ಹೋಗಿದೆ ಸರ್. ಅದೆಲ್ಲ ಅಂದ್ರೆ ಕಾಡಂಚಿನ ಗ್ರಾಮ, ಪ್ರಾಣಿಗಳದು ಕಾಡು ಪ್ರಾಣಿಗಳು ಸ್ವಲ್ಪ ಕಷ್ಟ ಇದೆ ಸರ್. ನಿಮ್ ಬಾಳೆ ತೋಟ ನೋಡಿದಿರ ರಾಣಿಯವರ? ಹಾ ಸರ್, ಹೋಗ್ತಾ ಇರ್ತೀನಿ ನನ್ನ ತೋಟಕ್ಕೆ. ಹೌದಾ? ಹೇಗಿದೆ ಅನ್ಸುತ್ತೆ ಬಾಳೆ? ಚೆನ್ನಾಗಿದೆ ಸರ್. ನಿಮ್ಗೇನಾದ್ರೂ ಗೊತ್ತಿದ್ಯಾ ಬಾಳೆ ಏನ್ ಮಾಡ್ಬೇಕು ಏನು ಎತ್ತ ಬೇಸಾಯದ ಕೆಲಸ ಏನಾದ್ರು ಮಾಡ್ತೀರಾ ತಾವು? ನಾನ್ ಮಾಡಲ್ಲ, ಆದ್ರೆ ನೋಡ್ತಾ ಇರ್ತೀನಿ, ವಾಚ್ ಮಾಡ್ತಾ ಇರ್ತೀನಿ. ಹೌದಾ? ಯಾಕಂದ್ರೆ ನಾವು ಆಳುಗಳಿಗೆಲ್ಲ ತಿಂಡಿ ಊಟ ಎಲ್ಲ ಕೊಡ್ಬೇಕಾಗುತ್ತೆ. ಅದೇ ಸುಮಾರು ಕೆಲಸಗಳು ಇರ್ತವೆ ನನ್ಗೆ. ಹಂಗಾಗಿ ನಾನೇನು ಮಾಡ್ಲಿಕ್ಕೆ ಆಗಲ್ಲ. ಇಂಟ್ರೆಸ್ಟ್ ಇದೆ ಒಟ್ನಲ್ಲಿ. ಬಾಲ್ಯದಲ್ಲೆಲ್ಲ ನಮ್ಗೆ ಕೈ ತೋಟಗಳು ಮಾಡಿಸ್ತಾ ಇದ್ರು ನಮ್ಮ ಅಜ್ಜಿ ಮನೆಯಲ್ಲಿ. ಹಿಂದ್ಗಡೆ ನಾವು ಸೊಪ್ಪು ತರಕಾರಿಗಳೆಲ್ಲ ಬೆಳ್ಕಂತ ಇದ್ವಿ. ಅವಿಭಕ್ತ ಕುಟುಂಬ ಆಗಿತ್ತು, ಹಂಗಾಗಿ ತುಂಬಾ ಜನ ಮಕ್ಕಳಿದ್ವಿ. ನಾವು ನಮ್ಮನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅದೊಂದು ಕೆಲಸ ಆಗಿತ್ತು. ಹಂಗಾಗಿ ನಾವು ನಮ್ಗೆ ಒಂದಷ್ಟು ಜಾಗ ಕೊಡೋರು, ಎಲ್ಲರಿಗೂ ಒಂದೊಂದು 4-5 ಮಕ್ಳಿಗೂ ಒಂದೊಂದಷ್ಟು ಜಾಗ ಕೊಡೋರು. ನಮ್ಗೆ ಕಾಂಪಿಟೇಷನ್ ಅಲ್ಲಿ ನಮಗ್ ಚೆನ್ನಾಗಿ ಬರ್ಬೇಕು ಅಂತ ಬೀಜಗಳು ಮನೆಯವ್ರು ತಂದು ಕೊಡ್ತಾ ಇದ್ರು. ನಾವು ಹಾಕೊಂತ ಇದ್ವಿ, ಬೆಳೀತಾ ಇದ್ವಿ. ಏನೇನ್ ಬೆಳೆದಿರೋ ಅನುಭವ ಇದೆ ನಿಮ್ಗೆ? ಸೊಪ್ಪುಗಳೆಲ್ಲ ಬೆಳೆದಿದೀವಿ ಸರ್. ಏನೇನ್ ಸೊಪ್ಪು? ಮೆಂತ್ಯ ಸೊಪ್ಪು, ಆಮೇಲೆ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದೆಲ್ಲ ಬೆಳೆದಿದೀವಿ. ಕ್ಯಾರೆಟ್ ಮತ್ತು ಮೂಲಂಗಿ ಬೆಳೆದಿದೀವಿ ಸರ್. ಪರವಾಗಿಲ್ಲ, ಅದೆಲ್ಲ ಬೆಳೆದಿದೀವಿ. ಹಂಗಾಗಿ ಮೆಣಸಿನಕಾಯಿ, ಬೆಂಡೆಕಾಯಿ, ಗೋರಿಕಾಯಿ, ಬೆಂಡೆಕಾಯಿ, ತೊಂಡೆಕಾಯಿ ಆಲ್ಮೋಸ್ಟ್ ಎಲ್ಲ ಬೆಳೆದಿದೀವಿ ಸರ್. ಹಂಗೇನೆ ಪರಂಗಿಕಾಯಿ ಗಿಡ ಕೂಡ ಹಾಕೊಂಡಿದ್ವಿ ಆ ಟೈಮಲ್ಲಿ. ಮಕ್ಕಳಿಗೆ ಯಾಕೆ ಇದನ್ನ ಬೆಳೆಸಿ ಅಂತ ಹೇಳ್ತಾರೆ ಹೇಳಿ? ಅಂದ್ರೆ ಅವ್ರಿಗೆ ಬಾಲ್ಯದಲ್ಲೇನೆ ಕಲ್ಸಿದ್ರೆ ಫ್ಯೂಚರ್ ಅಲ್ಲಿ ಒಂಥರ ಅದು ಪಾಠದ ಜೊತೆ ಆಟದ ಜೊತೆ ಪಾಠ ಹಿಂಗಿರುತ್ತೆ. ಫ್ಯೂಚರ್ ಅಲ್ಲಿ ಅನುಕೂಲ ಆಗುತ್ತೆ ಅನ್ನೋದು. ದೊಡ್ಡವರಾದ್ಮೇಲೆ ಅನುಕೂಲ ಆಗುತ್ತೆ. ಈಗ ನೀವು ದೊಡ್ಡವರಾಗಿದ್ದೀರಲ್ವಾ, ಈಗ ನಿಮ್ಮ ಮನೆಯಲ್ಲಿ ಕೈ ತೋಟ ಮಾಡಿದೀರಾ? ಹಾ ಸರ್, ಮಾಡಿದೀವಿ. ವೆರಿ ಗುಡ್. ಏನೇನ್ ಮಾಡ್ಕೊಂಡಿದ್ದೀರಿ? ಕೈ ತೋಟದಲ್ಲಿ ಸೊಪ್ಪುಗಳೆಲ್ಲ ಬೆಳ್ಕೊಂತೀವಿ. ಹಾಗಲಕಾಯಿ, ಹೀರೆಕಾಯಿ, ತೊಂಡೆಕಾಯಿ, ಬೆಂಡೆಕಾಯಿ, ಪ್ರತಿಯೊಂದು ನಮ್ಗೆ ಏನೇನ್ ಬೇಕು ಎಲ್ಲ ಬೆಳ್ಕೊಂಡು. ಬಳ್ಳಿ ತರಕಾರಿ ಬೆಳೆ ಯಾವ ತರ ಬೆಳಿತೀರಿ? ಚಪ್ರ ಹಾಕೊಂತೀವಿ. ಚಪ್ರ ಹಾಕಿದಿರಾ? ಸರಿ. ಮನೆ ಹಿಂದ್ಗಡೆ ಎಷ್ಟು ಜಾಗ ಇದೆ ಹಿತ್ಲು ಮಾಡಕ್ಕೆ? ಜಮೀನಲ್ಲೇ ಮಾಡ್ಕೊಂತೀವಿ ಸರ್. ಜಮೀನಲ್ಲೇ ಅಲ್ಲೇ ಒಂದಷ್ಟು ಜಾಗ ಬಿಡಿಸ್ಕೊಂಡಿದೀನಿ ಪಕ್ಕದಲ್ಲಿ, ಅಲ್ಲಿ ಮಾಡಿಸ್ಕೊಂತೀವಿ. ಅಂದ್ರೆ ಜಮೀನಿನಲ್ಲಿ ಏನ್ ನೀವು ಕೈತೋಟ ಮಾಡಿದಿರಲ್ಲ ಅದ್ರ ನಿರ್ವಹಣೆ ಯಾರದ್ದು, ನಿಮ್ದೇನಾ ಅಥವಾ ನಿಮ್ಮ ಯಜಮಾನ್ರದ್ದ? ಅವರು ನೋಡ್ಕೊಂತ ಇರ್ತಾರೆ, ಮ್ಯಾಕ್ಸಿಮಮ್ ನಾನೇ ನೋಡ್ಕೊಂತೀನಿ ಸರ್. ಅಂದ್ರೆ ಈಗ ಅಲ್ಲಿ ಬೀಜ ಹಾಕೋದು, ತರಕಾರಿ ಬೆಳೆಯೋದು ಎಲ್ಲ ಮಾಡ್ಕೊಂತೀನಿ. ಎಲ್ಲದು ನಿಮ್ದೆ ಅಲ್ವಾ? ನಿಮ್ ಕೈತೋಟದಲ್ಲಿ ಕರಿಬೇವಿನ ಗಿಡ, ನಿಂಬೆ ಇದೆ ಸರ್. ಇದೆ ಸರ್, ನಿಂಬೆ ಗಿಡ ಐತೆ, ಕರಿಬೇವು ಗಿಡ ಐತೆ, ಹಣ್ಣಿನ ಗಿಡಗಳು, ಹಣ್ಣಿನ ಗಿಡಗಳು ಐತೆ, ಸಪೋಟ ಐತೆ, ಸೀಬೆ ಐತೆ, ಹಾಗೇನೆ ಇದು ನುಗ್ಗೆ ಮರಗಳು ಕೂಡ ಐತೆ. ಬಾಳೆ ಹಾಕಿಲ್ವಾ ನೀವು ಕೈತೋಟದಲ್ಲಿ? ಅಲ್ಲೇ ಪಕ್ಕದಲ್ಲೇ ಇದೆಯಲ್ಲ ಸರ್, ದೊಡ್ಡದಾಗೆ ಇದೆ ಬಾಳೆ ಅಂತ. ಅಂದ್ರೆ ಅವ್ರಿಗಿನ್ ಚೆನ್ನಾಗಿ ನೀವು ಬೆಳೆದ್ ತೋರಿಸಿ ಇಂತ ಕೈತೋಟದಲ್ಲಿ. ಇರುತ್ತೆ ಸರ್, ಕಾಂಪಿಟೇಷನ್ ಇರುತ್ತೆ ಒಬ್ರಿಗೊಬ್ರಿಗೆ ಎಲ್ಲ ವಿಚಾರದಲ್ಲೂ ಅಷ್ಟೇ. ಆಯ್ತಮ್ಮ, ನಿಮ್ಮ ಏನು ಊರಲ್ಲಿ ಸ್ವಸಹಾಯ ಗುಂಪುಗಳು ಆ ತರದವೇನಿಲ್ವಾ?
ಇದಾವೆ ಸರ್. ನೀವೇನ್ ಸೇರ್ಕೊಂಡಿಲ್ಲ? ಇಲ್ಲ ಸರ್, ನನ್ಗೆ ಆಸಕ್ತಿ ಇಲ್ಲ, ಹಂಗಾಗಿ ನಾನು ಸೇರ್ಕೊಂಡಿಲ್ಲ ಸರ್. ಈ ಡೈರಿನಲ್ಲಿ ಏನೋ ಕೆಲಸ ಮಾಡ್ತಿದ್ದೆ ಅಂದ್ರಲ್ಲ, ಎಷ್ಟು ವರ್ಷ ಮಾಡಿದ್ರಿ? 6 ವರ್ಷ ಮಾಡಿದೆ ಸರ್. ನನ್ನ ಜೊತೆಗೇನೆ ಎಜುಕೇಶನ್ ಕೂಡ ಕಂಟಿನ್ಯೂ ಆಯ್ತು ಆ ಟೈಮಲ್ಲಿ. ಒಳ್ಳೇದು. ಚಾಮರಾಜನಗರ ಮೈಸೂರು ಒಟ್ಟಿಗೆ ಇತ್ತಲ್ಲ, ಆ ಟೈಮಲ್ಲಿ ಆಗಿದ್ದು 93, 94 ಅಲ್ಲಿ ಓಪನ್ ಆಗಿದ್ದು ಅದು ಡೈರಿ. ನಮ್ಮ ಊರವರೆಲ್ಲ ಪಕ್ಕದ ಊರಿಗೆ ತಗೊಂಡ್ ಹೋಗ್ತಾ ಇದ್ರು ಹಾಲು. ಹಂಗಾಗಿ ತುಂಬಾ ನೆಸೆಸಿಟಿ ಇತ್ತು ಅಲ್ಲಿ ಡೈರಿದು. ಈಗ ಚೆನ್ನಾಗಿ ಬೆಳೆದಿದ್ಯಾ? ತುಂಬಾ ಚೆನ್ನಾಗಿ ಬೆಳೆದಿದೆ. ನನ್ಗೆ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾನೆ ಖಾಸಗಿ ಕಾಲೇಜಲ್ಲಿ ನನ್ಗೆ ಜಾಬ್ ಆಯ್ತು. ಅಲ್ಲೋಗಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಊರಲ್ಲಿ ಒಂದ್ ಸ್ವಲ್ಪ ಕಲುಷಿತ ರಾಜಕೀಯ ಶುರುವಾಯ್ತು. ಹಂಗಾಗಿ ಬೇಜಾರಾಗಿ ಅದನ್ನ ರಿಸೈನ್ ಮಾಡಿದೆ ಸರ್. ನೀವೇನು ಪಂಚಾಯತ್ ಚುನಾವಣೆಗೆ ನಿಂತ್ಕೊಳ್ಳೋದು? ಜಡ್ಪಿ ಎಲೆಕ್ಷನ್ ನಿಂತಿದ್ದೆ ಸರ್. ನಿಂತಿದ್ರು? ಇವರು ತುಂಬಾ ವರ್ಕ್ ಮಾಡಿದ್ದಾರೆ ಪಕ್ಷಕ್ಕೆ. ಹಂಗಾಗಿ ಆ ಟೈಮಲ್ಲಿ ಟಿಕೆಟ್ ಕೇಳಿದ್ವಿ, ನಮ್ಗೆ ಕೊಡ್ಲಿಕ್ಕೆ ಅವರು ನಿರಾಕರಣೆ ಮಾಡಿದ್ರು. ಹಂಗಾಗಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಸೋತಿರೋ ಅನುಭವನೂ ಇದೆ ನಿಮ್ಗೆ. ಈಗ ರಾಜಕೀಯ ಸಹವಾಸ ಬೇಡ ಅಂತ ವ್ಯವಸಾಯಕ್ಕೆ ಬಂದಿದ್ದೀವಿ. ಹೇಳಿ ಮಲ್ಲಿಕಾರ್ಜುನ ಅವರೇ, ಈಗ ತಾವು ಮುಂದಿನ ಬೆಳೆ ಪ್ರಧಾನವಾದ ತಮ್ದು ಪಪ್ಪಾಯ ಅಲ್ವಾ? ಯಾವ ತಳಿ ಹಾಕಿದಿರಿ ಪಪ್ಪಾಯ? ಸರ್ ಈಗ ಒಂದು ನಂಬರ್ 15 ಅಂತ ಸರ್, ಹೊಸದು ಅದು ನಮ್ಮ ಭಾಗಕ್ಕೆ. ಅದನ್ನ ಸಾಮಾನ್ಯವಾಗಿ ಎಲ್ಲರೂ 15 ನಂಬರ್ ಅಂತ ಕರೀತಾರೆ. ಅದನ್ನ ಮೊದಲು ರೆಡ್ ಲೇಡಿ ಆಗ್ತಾ ಇದೆ ಸರ್. ನಾನು ಅದನ್ನ 3 ಬಾರಿ ಬೆಳೆದ ಅನುಭವ ಇದೆ ನನಗೆ. ಈ ಸಲ ಇದು ರೋಗ ಸ್ವಲ್ಪ ಕಡಿಮೆ ಇದೆ ಅನ್ನೋದು ಮೊದಲನೇ. ಹಣ್ಣು ಹೇಗಿದೆ ಇದ್ರದ್ದು? ಹಣ್ಣು ಚೆನ್ನಾಗಿದೆ ಸರ್. 15 ನಂಬರ್? ಹೌದು ಸರ್, ಚೆನ್ನಾಗಿದೆ ಸರ್. ಟೇಸ್ಟ್ ಚೆನ್ನಾಗಿದೆ. ನೋಡಿದೀರಾ ನೀವು ಇದನ್ನ? ಸರ್ ನಾನು ನೋಡಿದೀನಿ ಸರ್, KR ಪೇಟೆ ತಾಲೂಕಿನಲ್ಲಿ ನೋಡಿದೀನಿ. ನಂಜನಗೂಡು ತಾಲೂಕಲ್ಲೂ ಅಲ್ಲಲ್ಲಿ ಹಾಕೊಂಡಿದ್ದಾರೆ ಸರ್. ಅದೆಲ್ಲ ಯಾವ ತರ ಬರುತ್ತೆ ಹೇಳಿ ಸರ್? ಹೆಚ್ಚು ಕಡಿಮೆ 1 kg ಸ್ಟಾರ್ಟ್ ಆಗುತ್ತೆ. ಸೋಲೋ ಹಣ್ಣಿನ ತರ ಬರುತ್ತಾ? ಇಲ್ಲ ಸರ್, ಮಾಮೂಲಿ ಇದೆ, ರೆಡ್ ಲೇಡಿ ತರನೇ ಇದೆ ಸರ್, ನೋಡ್ಲಿಕ್ಕೆ ಎಲ್ಲ ಇದೆ. ಬಟ್ ಒಂಥರ ಯೂನಿಫಾರ್ಮಿಟಿ ಇರ್ತದೆ ಸರ್. ಮೊದಲು ನಾನು ಬೆಳೀತಾ ಇದ್ದಲ್ಲ ರೆಡ್ ಲೇಡಿ, ಅದಕ್ಕಿಂತ ಸ್ವಲ್ಪ ಯೂನಿಫಾರ್ಮಿಟಿ ಇರ್ತದೆ. ರೋಗ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಆ ದೃಷ್ಟಿಯಿಂದ ಅದನ್ನ ಈ ಸಲ ಆಯ್ಕೆ ಮಾಡ್ಕೊಂಡಿರ್ತೀವಿ. ಯಾವ ತರ ಬೆಳಿಬೇಕು? ನಿಮ್ಮ ಅನುಭವ ಹೇಗೆ ಹೇಳಿ ಸರ್? ಪಪ್ಪಾಯ ಬೆಳಿಬೇಕು ಅಂತಂದ್ರೆ ಮೊದಲು ನಾವು ಸೀಡನ್ನ ತಗೊಂಡ್ಬಂದು ನಾಟಿ ಮಾಡ್ಕೊಬೇಕು ಸರ್. ಬೀಜನ ತಗೊಂಡು ನಾಟಿ ಮಾಡಬಹುದು. ಇಲ್ಲ ನರ್ಸರಿ ಅವರು ಕೊಟ್ರೆ ಯಾರಾದ್ರೂ ಮಾಡ್ಕೊಡ್ತಾರೆ ಸರ್. ಅದು ಸರಿ. ಅದು ಒಂದು 35ರಿಂದ 45 ದಿವಸದ ಒಳಗಡೆ ನಾವು ಅದನ್ನ ನಾಟಿ ಮಾಡ್ಲಿಕ್ಕೆ ಬೆಳೆಯೋಷ್ಟು ಯೋಗ್ಯವಾಗಿ, ಅಂದ್ರೆ 6 ರಿಂದ 7 ಎಲೆ ಅಷ್ಟು ಅಲ್ಲಿ ಬರ್ತದೆ. ಸುಮಾರು ಅಂದ್ರೆ ಒಂದು 25-30 ಸೆಂಟಿಮೀಟರ್ ಬರ್ತದೆ. ಆವಾಗ ಅದನ್ನ ನಾಟಿ ಮಾಡಕ್ಕೆ ಯೋಗ್ಯ ಆಗಿರುತ್ತೆ ಸರ್. ಅದು ನಾನು ಸ್ವಲ್ಪ ಜಾಸ್ತಿ ಐಡೆನ್ಸಿಟಿ ಮಾಡೋದಿಲ್ಲ ಸರ್, ಡಿಸ್ಟೆನ್ಸ್ ಜಾಸ್ತಿ ಕೊಟ್ಟೆ ಮಾಡ್ತೀನಿ ಯಾವುದನ್ನೇ ಮಾಡಿದ್ರು. ಹಂಗಾಗಿ ಒಂದು ಗಿಡದಿಂದ ಗಿಡಕ್ಕೆ 9 ಅಡಿ ಇಡ್ತೀನಿ, ಸಾಲಿನಿಂದ ಸಾಲ್ಗೆ 8 ಅಡಿ ಅಥವಾ 9 ಅಡಿ, ಅದನ್ನು ಹಾಗೆ ಮಾಡ್ಕೋಬಹುದು, ಈಕ್ವಲ್ ಆಗಿ ಮಾಡ್ಕೋಬಹುದು. ಪ್ಲಾಸ್ಟಿಕ್ ಮಲ್ಚ್ ಮಾಡ್ತೀರಾ ಸರ್? ಪ್ಲಾಸ್ಟಿಕ್ ಮಲ್ಚ್ ಮಾಡಲ್ಲ ಸರ್, ಅದಕ್ಕೆ ಮಾಡಲ್ಲ. ಯಾಕೆ ಅಂತಂದ್ರೆ ಮಧ್ಯೆ ಇರೋ ಗ್ಯಾಪ್ ನಲ್ಲಿ ಬೇರೆ ಏನಾದ್ರು ಸೊಪ್ಪುಗಳನ್ನ ಬೆಳಿಬಹುದು. ಏನ್ ಬೆಳಿತೀರಿ? ಏನಾದ್ರು ಮೆಂತೆ ಬೆಳಿಬಹುದು, ಕೊತ್ತಂಬರಿ ಬೆಳಿಬಹುದು, ಅಥವಾ ಬೀನ್ಸ್ ಬೆಳಿಬಹುದು. ಸಣ್ಣ ಪುಟ್ಟ ತರಕಾರಿ ಬೆಳೆಗಳನ್ನ ಬೆಳ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಬೆಳಿಬಹುದು ಬೇಡ? ನೀವೇನ್ ಬೆಳೆದಿದ್ದೀನಿ ಸರ್. ಏನ್ ಬೆಳೆದಿದ್ದೀನಿ? ನಾನು ಕೊತ್ತಂಬರಿ ಹಾಕಿದ್ದೀನಿ ಸರ್, ಕೊತ್ತಂಬರಿ ಹಾಕೊಂಡಿದ್ದೀನಿ. ಈಗ ಮೆಂತೆ ಹಾಕೊಂಡಿದ್ದೀನಿ. ನಾನು ಬಾಳೆ ಒಳಗಡೆ ಕೂಡ ಅದೇ ತರ ಮಾಡ್ತಾ ಇರ್ತೀನಿ ಸರ್. ಈಗ ಬಾಳೆ ಯಾವ ತರ ಬೆಳಿತೀರಾ? ಈಗ ಸೊಪ್ಪು ಬೆಳೆಯೋದು ಅಂತಂದ್ರೆ ಸರ್ ಬಿತ್ತನೆ ಮಾಡ್ತೀವಿ. ಅಂದ್ರೆ ಬೆಡ್ ಮೇಲೆ ಬಿತ್ತನೆ ಮಾಡೋದ ಅಥವಾ ಪೂರ್ತಿ ಜಮೀನಿಗೆ ಚೆಲ್ಬಿಡ್ತೀರಾ? ಜಲ್ಗೆ ಮಧ್ಯೆ ಸಾಲಿನಲ್ಲಿ ಗ್ಯಾಪ್ಗೆ ಚೆಲ್ತೀವಿ ಸರ್ ನಾವು. ಆಯ್ತು. ಚೆಲ್ಲಿ ಅದರಲ್ಲಿ ಮೈಕ್ರೋ ಸ್ಪ್ರಿಂಕ್ಲರ್ ಹಾಕೊಂಡು ಅಥವಾ ಮಾಮೂಲಿ ರೆಗ್ಯುಲರ್ ಸ್ಪ್ರಿಂಕ್ಲರ್ ಹಾಕೊಂಡು ನೀರ್ನ ಸ್ಪ್ರೇ ಮಾಡ್ತೀವಿ. ಅದು ಒಂದು 3 ರಿಂದ 4 ತಿಂಗಳು ಗಿಡ ನೇರಳ ಆಗೋ ಅಷ್ಟೊತ್ತು ಒಳಗಡೆ 1 ಅಥವಾ 2 ಸಲ ಬೆಳ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಬಂದ್ಬಿಡುತ್ತೆ ಸರ್. ಅದು 20 ರಿಂದ 25 ದಿವಸಕ್ಕೆ ಸೊಪ್ಪು ಬರ್ತದೆ ಸರ್. ಅಂದ್ರೆ ಅಂದಾಜು ಈಗ 1 ಎಕರೆನಲ್ಲಿ ನೀವು ಸೊಪ್ಪು ಬಿತ್ಕೊಂಡ್ರೆ ಎಷ್ಟು ಆದಾಯ ಬರ್ಬೋದು ಕೊತ್ತಂಬರಿ ಸೊಪ್ಪಲ್ಲಿ ಸರ್? ಅದು ಅಲ್ಲಿ ಈಗ ₹2 ಅಥವಾ ₹3 ಒಂದು ಕಂತೆ ಅಂತ ತಗೊಳ್ತಾರೆ ಸರ್. ಅದು ಒಂದೇ ಹೆಚ್ಚು ಕಡಿಮೆ 1 ಎಕರೆಗೆ ಅದು ಒಂದು 15 ರಿಂದ 20 ಸಾವಿರ ಕಂತೆ ಅಂತ ಬರ್ತದೆ. ಅವರೇ ಕಟ್ಕೊಳ್ತಾರೆ. ನಾವು ಒಟ್ಟಾಗೆ ಮಾತಾಡ್ಬೋದು ಅದನ್ನ. 20-25 ದಿವಸಕ್ಕೆ ಬೆಳೆ ಬರೋದ್ರಿಂದ ನಮಗೆ ಒಂದು 20 ರಿಂದ 25 ಸಾವಿರನೇ ಸಿಕ್ಕಿದ್ರೂ ಅದು ಪ್ರಾಫಿಟೇ ಸರ್. ಒಂದು 5 ಸಾವಿರ ಅಷ್ಟಕ್ಕೆ ಖರ್ಚಾಗಿರುತ್ತೆ ಅಷ್ಟೇ ನಮಗೆ ಬೀಜಕ್ಕೆ. ಮತ್ತೆ ನಾವು ಟಿಲ್ಲರ್ ಇದೆ, ಅದನ್ನ ನಾನೇ ಓಡಿಸ್ತೀನಿ. ಸೊ ಹಂಗಾಗಿ ಅದು ಎಕ್ಸ್ಟ್ರಾ ಏನು ಖರ್ಚು ಬರಲ್ಲ. ಬೀಜದ ಖರ್ಚು ಅಷ್ಟೇ. ಬೀಜದ ಕಳೆ ಅವಾಯ್ಡ್ ಆಗ್ತದೆ ಭೂಮಿ ಒಳಗಡೆ ಅಲ್ವೇ? ಮೊದಲನೇ ಬೀನ್ಸ್ ಹಾಕಿದ್ರೆ? ಬೀನ್ಸ್ ಹಾಕಿದ್ರೂ ಅಷ್ಟೇ ಸರ್. ಬೀನ್ಸ್ ಅಲ್ಲಿ ರೇಟ್ ಇದ್ರೆ ಲಾಭ, ಇಲ್ಲ ಅಂತಾರೆ ಭೂಮಿಗೆ ಒಳ್ಳೆ ಗೊಬ್ಬರ. ತುಂಬಾ ಒಳ್ಳೆ ಗೊಬ್ಬರ ಸರ್, ಕಾಂಪೋಸ್ಟ್ ಗೊಬ್ಬರ. ಚಿಂತನೆ ಬಿಡಿ. ಈಗ ಆಯ್ತು, ನಾಟಿ ಮಾಡ್ಕೊಂಡ್ರಿ ಸಸಿನ, ಆಮೇಲೆ ಮುಂದಕ್ಕೆ ಸರ್ ನಾಟಿ ಮಾಡುವಾಗ ಒಂದು ಸ್ವಲ್ಪ ಬೇವಿನ ಹಿಂಡಿ ಈ ಥರದ್ದು ಏನಾದ್ರು ಕೊಟ್ಕೊಬೇಕು ಸರ್, ಹುಳ ಗಿಳ ಏನಾದ್ರು ಇದ್ರೆ ಇದಾಗುತ್ತೆ ಅಂತ. ಆಮೇಲೆ 20 ದಿನದ ತನಕ ಯಾವುದೇ ಗೊಬ್ಬರ ಕೊಡೋ ಅವಶ್ಯಕತೆ ಇಲ್ಲ ಸರ್ ಯಾವುದಕ್ಕೆ ಪಪ್ಪಾಯಿಗೆ. 20 ದಿನದ ನಂತರ ಗೊಬ್ಬರಗಳನ್ನ ಸ್ಟಾರ್ಟ್ ಮಾಡ್ಬೋದು. ಪ್ರಾರಂಭದಲ್ಲಿ NPK ಕೊಡ್ಬೋದು. ನಾವು ಸಾಮಾನ್ಯವಾಗಿ ನಾನು ಜೀವಾಮೃತನೇ ಕೊಡ್ತೀನಿ ಸರ್. ಪಪ್ಪಾಯನ ಆಲ್ಮೋಸ್ಟ್ ನಾನು ಬೆಳೆದಿರೋದು ಸಂಪೂರ್ಣವಾಗಿ ಸಾವಯವ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡೆ ನಾನು ಬೆಳೆದಿದ್ದೀನಿ ಸರ್. ರಾಸಾಯನಿಕ ಬೆಳೆದ್ರೆ
NPK ಈ ತರದನ್ನೆಲ್ಲ ಕೊಡ್ಬೋದು. ಪ್ರಾರಂಭದಲ್ಲಿ ಮಾಡಿದಾಗ ನಾನು ಅದನ್ನೇ ಮಾಡಿದ್ದು. ಅಂದ್ರೆ ನೀವು ಸ್ಪ್ರಿಂಕ್ಲರ್ ಹಾಕ್ತೀನಿ ಅಂದ್ರಲ್ಲ, ಡ್ರಿಪ್ ಸ್ಪ್ರಿಂಕ್ಲರ್ ಎರಡನ್ನೂ ಎರಡು ಇದೆ ಸರ್. ಎಷ್ಟು ದಿವಸದವರೆಗೂ ಸ್ಪ್ರಿಂಕ್ಲರ್ ಹಾಕ್ತೀರಾ? ಸೊಪ್ಪು ಕುಯ್ಯೋವರೆಗೆ ಸರ್, ಸೊಪ್ಪು ಕುಯ್ಯೋವರೆಗೆ ಒಂದು 2 ತಿಂಗಳ ತನಕ ಅಷ್ಟೇ. ಆಮೇಲೆ ಡ್ರಿಪ್ ಅಷ್ಟೇ ಸಾಕು ಸರ್. ಈ ಡ್ರಿಪ್ ಅಲ್ಲಿ ಗೊಬ್ಬರ ಕೊಡಲ್ವಾ ನೀವು? ಡ್ರಿಪ್ ಅಲ್ಲಿ ಕೊಡಲ್ಲ ಸರ್ ಜಾಸ್ತಿ. ಮತ್ತೆ ಗೊಬ್ಬರ ಕೊಡೋ ವಿಧಾನ ಹೇಗೆ ನಿಮ್ದು? ನಾವು ನೇರವಾಗಿ ಆಳಿಂದ ಹಾಕ್ಸ್ತೀವಿ ಸರ್. ಅದಕ್ಕೆ ಅಂದ್ರೆ ಪೂರ್ತಿ ಸುತ್ತ ರಿಂಗ್ ಮಾಡಿ ಕೊಡ್ತೀರಾ ಅಥವಾ ದಸಿ? ಇಲ್ಲ, ರಿಂಗ್ ಮಾಡಿ ಕೊಡ್ತೀವಿ ಸರ್. ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೀವಿ. ಇದಾದ್ರೆ ಜೀವಾಮೃತ ಆದ್ರೆ ಸುತ್ತ ಒಯ್ದು ಬಿಡ್ತೀವಿ ಸರ್. ಹಂಗಾಗಿ ಸಮಸ್ಯೆ ಏನಾಗಲ್ಲ ಅದು. ನಾನು ಡ್ರಿಪ್ ಅಲ್ಲಿ ಸಾಮಾನ್ಯವಾಗಿ ಯಾವುದೇ ಗೊಬ್ಬರನು ಕೊಡಲ್ಲ ಸರ್. ಖರ್ಚು ಎಷ್ಟಾಗುತ್ತೆ ಒಂದ್ ಎಕರೆಗೆ ಸರ್? ಪಪ್ಪಾಯ ಒಂದು ಗಿಡಕ್ಕೇನೆ ಈಗ 17 ರಿಂದ 18 ರೂಪಾಯಿ ಆಗ್ತಿದೆ ಸರ್. ಈಗ ನಾವೇ ಗಿಡ ಮಾಡಿಸ್ಕೊಂಡ್ರು 17-18 ರೂಪಾಯಿ ಆಗುತ್ತೆ. ನರ್ಸರಿಯಿಂದ ತಗೊಂಡ್ರೆ 20 ರಿಂದ 23 ರೂಪಾಯಿ ತನಕ ಇದೆ. ಒಂದ್ ಎಕರೆಗೆ 900 ಗಿಡ ಬೇಕು ಸರ್. 20,000 ಗಿಡಕ್ಕೆ ಆಗ್ತದೆ ಪ್ರಾರಂಭದಲ್ಲಿ. ನಾಟಿ ಮಾಡೋಕೆ ಒಂದು 5,000 ಖರ್ಚು ಬರ್ತದೆ. ಆಮೇಲೆ ಹಂತವಾಗಿ ಗೊಬ್ಬರ ಇದೆಲ್ಲ ನೋಡ್ಕೊಂಡು ಹೋದ್ರೆ ಒಂದು ಎಕರೆಗೆ ಆಲ್ಮೋಸ್ಟ್ 30 ರಿಂದ 40,000 ಖರ್ಚು ಬರ್ತದೆ ಸರ್. ಆದಾಯ ರೇಟ್ ಮೇಲೆ ಕನಿಷ್ಠ 10 ರೂಪಾಯಿ ರೇಟ್ ಸಿಕ್ಕಿದ್ರೆ ಒಂದು ಗಿಡದಿಂದ ನಾವು ಕನಿಷ್ಠ 30 kgಗಿಂತ ಜಾಸ್ತಿ ಮಾಡ್ಬೋದು. ಯಾವುದೋ ಸಾವಯವದಲ್ಲಿ. ರಾಸಾಯನಿಕ ಮಾಡಿದ್ರೆ 70 kgನೇ ಬೆಳೆಯೋದು, 80 kg ಬೆಳೆಬೋದು. ಸಾವಯವದಲ್ಲಿ ಕನಿಷ್ಠ ಮಟ್ಟದಲ್ಲಿ ಲೆಕ್ಕ ಹಾಕೊಂಡ್ರು 1.5 ಲಕ್ಷ ಆದಾಯ ಬರುತ್ತೆ ಸರ್ ಖಂಡಿತವಾಗ್ಲು. ಈಗ ಎಷ್ಟು ವರ್ಷ ಕುಯ್ತೀರಿ ಕಾಯಿನ? ಅದು 9ನೇ ತಿಂಗಳು ಮೊದಲನೇ ಕಟಿಂಗ್ ಬರುತ್ತೆ. ಇದುವರೆಗೆ ನಾನು ಮಾಡಿರುವಾಗ ಎಲ್ಲಾನು ಬಂದಿದೆ. 8 ರಿಂದ 9ನೇ ತಿಂಗಳ ನಡುವೆನೆ ಕೊಯ್ಲಿಗೆ ಬರ್ತದೆ. ಆಮೇಲೆ ನಾವು ಗಿಡವನ್ನ ಯಾವ ತರ ಕಾಪಾಡ್ಕೊಳ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. 26 ತಿಂಗಳ ತನಕನೂ ಅದನ್ನ ಮಾಡ್ಕೊಂಡು ಹೋಗ್ಬೋದು. 2 ವರ್ಷದ ಮೇಲೆ 2 ವರ್ಷದ ತನಕ ಮಾಡ್ಬೋದು. ಪಪ್ಪಾಯ ರೀತಿ ರೋಗ ಬರಬಾರ್ದು. ರೋಗ ಬರ್ತದೆ ಸರ್, ಬಂದೇ ಬರ್ತದೆ. ಅದು ಮೋಡ ಕವಿದ ವಾತಾವರಣ ಜಾಸ್ತಿ ಇದ್ರೆ ಸಾಕು, ಅದಕ್ಕೆ ರೋಗ ಸಹಜವಾಗಿ ಬಂದ್ಬಿಡ್ತದೆ. ಒಂಥರ ರಿಂಗ್ ಸ್ಪಾಟ್ ಅಂತ ಬರ್ತದೆ. ಆಮೇಲೆ ಒಂಥರ ಮಿಲಿ ಬಗ್ಸ್ ಅಂತ ಒಂದು ಬರ್ತದೆ. ಅವು ಒಂದೊಂದ್ಸಲ ತಾವೇ ಕಡಿಮೆ ಆಗ್ತವೆ. ನಾವು ನ್ಯಾಚುರಲ್ ಆಗಿ ಅವಾಯ್ಡ್ ಮಾಡ್ಕೊ. ನೀವೇನು ಔಷಧಿನೇ ಹೊಡಿತೀರೋ ಅಥವಾ ಸಾವಯವ ಪರಿಹಾರ ಏನಾದ್ರು ಕಂಡುಕೊಂಡಿದ್ದೀರಾ? ಸಾವಯವ ಪರಿಹಾರ ಅದೇ ನಾವು ಜೀವಾಮೃತ, ಕೃಪಾಮೃತ. ಅದು ಮಣ್ಣಿಗೆ ಹಾಕೋದು, ಹೊಡಿಯೋದು ಕೇಳ್ತೀವಿ. ರಾಣಿ ಅವ್ರು ಹೇಳ್ತಾರೆ. ಮಜ್ಜಿಗೆಗೆ ಬೆಳ್ಳುಳ್ಳಿನ ಜಜ್ಜಿ ಅದ ರಸ ಮಾಡಿ ಸ್ಪ್ರೇ ಮಾಡ್ತೀವಿ ಸರ್. ಹೌದಾ? ಆಮೇಲೆ ಇನ್ನೇನಾದ್ರು ಕಂಡಿಡ್ದಿದ್ದೀರಾ? ನಮ್ಗೆ ಅಷ್ಟಾಗಿ ರೋಗಗಳು ಬಂದಿರೋದು ಗೊತ್ತಿಲ್ಲ ಸರ್. ಚೆನ್ನಾಗ್ ಬಂದೈತೆ ಬೆಳೆ. ಒಂದೊಂದ್ಸರಿ ಏನಾಗುತ್ತೆ, ಹಣ್ಣು ಕುಯ್ಯೋರು ಬರ್ತಾರಲ್ಲ, ಅವರು ಬೇರೆ ರೋಗ ಇರೋ ತೋಟಕ್ಕೆ ಹೋಗಿದ್ದು ಏನಾದ್ರು ಬಂದಿದ್ರೆ ಆ ಸಂದರ್ಭದಲ್ಲಿ ಬರೋಂತ ಸಾಧ್ಯತೆಗಳಿರ್ತವೆ ಸರ್. ರೋಗ ಬರೋದು ಆ ತರನೇ ಸರ್. ಅವರು ಬೇರೆ ಜಮೀನಲ್ಲಿ ಮಾಡಿರ್ತಾರೆ, ಅಲ್ಲಿ ರೋಗ ಇರ್ತದೆ. ಅಲ್ಲಿರೋ ವೈರಸ್ಗಳು ಈ ಬಟ್ಟೆ ಇದ್ರಲ್ಲೆಲ್ಲ ಇರ್ತದೆ. ಮನೆಗೆ ಹಿಂದೆ ಎಲ್ಲ ಮಾಡ್ತಿದ್ರಲ್ಲ ಸರ್, ರೇಷ್ಮೆ ಬೆಳಿಬೇಕಾದ್ರೆ ಮನೆ ಒಳಗಡೆ ಕಾಲ್ ತೊಳ್ಕೊಂಡು ಹೋಗ್ಬೇಕು ಅಂತ, ಅದೇ ಕಾರಣಕ್ಕೆ ಮಾಡ್ತಾ ಇದ್ದಿದ್ದು. ಅದೇ ತರ ಇಲ್ದು ಬರೋದು ಅಂತ ಸಂದರ್ಭಗಳು ಜಾಸ್ತಿ ಇರ್ತವೆ. ರಾಣಿ ಅವರೇ, ನಿಮ್ ತಾತ ರೇಷ್ಮೆ ಮಾಡ್ತಿದ್ರು ಅಂತ? ತಾತ ಅಂದ್ರೆ ಮಾವ. ಈಗ ನೀವ್ಯಾಕೆ ರೇಷ್ಮೆ ಮಾಡ್ಲಿಲ್ಲ? ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು ನನ್ಗೆ. ಇವ್ರು ಆಗ್ಲೇನೆ ಇವರು ನೀರಾವರಿ ಬೆಳೆಗಳನ್ನ ಬೆಳೆಯಕ್ ಶುರು ಮಾಡಿದ್ರು. ಆಮೇಲೆ ನಮ್ ಕಡೆ ಬೆಳ್ಳುಳ್ಳಿ ಬೆಳಿತೀವಿ ನಾವು, ಅಲ್ಲಿ ಸಿಕ್ಕಾಬಟ್ಟೆ ಔಷಧಿ ಸ್ಪ್ರೇ ಮಾಡ್ತಾರೆ. ಅದು ಯೋಗ್ಯವಾದ ಸ್ಥಳ ಅಲ್ಲ ಈ ರೇಷ್ಮೆ ಕೃಷಿ ಮಾಡ್ಲಿಕ್ಕೆ. ಸ್ಪ್ರೇ ಆಗಂಗಿಲ್ಲ. ಹೆಂಗ್ ಬೆಳಿತೀರಿ ಬೆಳ್ಳುಳ್ಳಿ? ಏನಾದ್ರು ಐಡಿಯಾ ಇದೆಯಾ ನಿಮ್ಗೆ? ನೀವ್ ಹೇಳ್ತೀರಾ? ಹೇಳಿ. ನೀವು ಬರೀ ಬೆಳ್ಳುಳ್ಳಿ ಖಾರ ಆರದ ಅಭ್ಯಾಸ ಇದೆ ನಿಮ್ಗೆ? ಇಲ್ಲ ಸರ್, ಗೊತ್ತಿದೆ ನನ್ಗೂ, ನೋಡ್ತಿರ್ತೀನಿ. ಸರಿ ಸರಿ, ನಿಮಗೆ ಗೊತ್ತಿರೋಷ್ಟು ಹೇಳಿ ನೋಡೋಣ ಹೇಗ್ ಬೆಳಿಬೇಕು ಬೆಳ್ಳುಳ್ಳಿ. ಆಮೇಲೆ ಮಲ್ಲಿಕಾರ್ಜುನ್ ಅವ್ರು ಹೇಳಿ. ಅದೇ ನಾವು ಬಿತ್ತನೆ ತರಬೇಕಾದ್ರೆ ಮೆಟ್ಟುಪಾಳ್ಯಮಿಂದ ತರ್ತೀವಿ ಬೆಳ್ಳುಳ್ಳಿದು. ಬೆಳ್ಳುಳ್ಳಿ ಅದನ್ನೆಲ್ಲ ನಾವು ಉಂಡೆನೆಲ್ಲ ಬಿಡಿಸಿ ಬೇಳೆ ಮಾಡ್ಬೇಕು. ಇಲಕ್ ಮಾಡ್ಕತ್ತೀರಿ? ಮಾಡ್ಕೊಂತೀವಿ. ಅದು ಮೊಳಕೆ ಬರಕ್ ಸ್ಟಾರ್ಟ್ ಆಗುತ್ತಲ್ಲ, ಆಗ ಅವರು ಜಮೀನಿಗೆ ತಗೊಂಡೋಗ್ತಾರೆ. ಮೊದಲೇ ಫ್ಲಾಟ್ ರೆಡಿ ಮಾಡ್ಕೊಂಡಿರ್ತಾರೆ. ಮುಂದಿಂದು ಅವರೇ ಹೇಳ್ತಾರೆ. ಹೇಳಿ ಅಪ್ಪ, ಬೆಳ್ಳುಳ್ಳಿ ಬೇಸಾಯ ಯಾವ ತರ ಮಾಡಬೇಕು? ಅದಕ್ಕೆ ತಳಿ ಹೆಸರಿಲ್ವೇ ಸರ್? ಬೆಳ್ಳುಳ್ಳಿಗೆ ತಳಿ ಇಲ್ಲ, ಹೈಬ್ರಿಡ್ ಅಂತ ಹೇಳ್ತೀವಿ. ನಾಟಿ ಮತ್ತೆ ಹೈಬ್ರಿಡ್ ನೀವು ಸಾಧಾರಣ ನೋಡಿರ್ತೀರಿ. ನಾಟಿ ಅಂದ್ರೆ ಸಣ್ಣಕ್ಕೆ ಇರ್ತದೆ, ಹೈಬ್ರಿಡ್ ಅಂದ್ರೆ ಸ್ವಲ್ಪ ದಪ್ಪ ಇರ್ತದೆ ಸರ್ ಬೆಳ್ಳುಳ್ಳಿ. ಈ 95-96ನೇ ಇಸ್ವಿಯಿಂದ ನಮ್ಮ ಭಾಗದಲ್ಲಿ ಬೆಳ್ಳುಳ್ಳಿ ಬಂದಿತ್ತು ಸರ್. ಊಟಿನಲ್ಲಿ ಪ್ರಮುಖವಾಗಿ ಬೆಳೀತಾ ಇದ್ರು, ತಮಿಳುನಾಡಿನಲ್ಲಿ. ಅಲ್ಲಿ ಹೇಗೋ ಸಂಪರ್ಕ ಬಂದು ನಮ್ಮ ಭಾಗದಲ್ಲಿ ಬೆಳೀತಾ ಇದ್ವಿ. ಈಗ ಇಡೀ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬಹುತೇಕ ಬೆಳೀತಕ್ಕಂಥದ್ದು ಕಾಡಂಚಿನ ಗ್ರಾಮಗಳಲ್ಲಿ ಮಾತ್ರ ಅದನ್ನು ಬೆಳೆಯೋದು. ಅಲ್ಲಿ ವಾತಾವರಣ ಕಾಡು ಪ್ರಾಣಿ ತಿನ್ನಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಅದಕ್ಕೆ ಸ್ವಲ್ಪ ತಂಪಾದಂತ ವಾತಾವರಣ ಇರಬೇಕು ಸರ್. ನಮ್ದೆಲ್ಲ ಆವರೇಜ್ ಮಳೆ ಬರೋ ಅಂತ ಏರಿಯಾ. ಆದ್ರೆ ಜೂನ್ ಜುಲೈಗೆ ಯಥೇಚ್ಛವಾಗಿ ಮಳೆ ಬರ್ತದೆ. ನಮಗೆ ಕೇರಳದಿಂದ ಮಾನ್ಸೂನ್ ಎಂಟ್ರಿ ಆಯ್ತಿದ್ದಂಗೆ ಫಸ್ಟ್ ಎಂಟ್ರಿ ಆಗೋದೇ ಅದು ಬಹುತೇಕ ನಮ್ಮ ಗ್ರಾಮಕ್ಕೆ ಅಂತ ಅಂದ್ಕೊಳ್ತೀನಿ ನಾನು. ಕರ್ನಾಟಕಕ್ಕೆ ಎಂಟ್ರಿ ಆದ್ರೆ ಅದು ನಮ್ಮ ಗ್ರಾಮಕ್ಕೆ ಕರೀತೀವಿ ಅಂತ ಅದೊಂದು ಖುಷಿ ಇದೆ ಸರ್ ನಮ್ಗೆ ಹೇಳ್ಕೊಳ್ಳಿಕ್ಕೆ. ಗುಂಡ್ಲುಪೇಟೆಗೆ ಮಾನ್ಸೂನ್ ಎಂಟ್ರಿ ಆಗೋದು ಮೊದಲು. ಆಯ್ತು.
ಸೊ ಹಂಗಾಗಿ ನಮಗೆ ಜೂನ್ ಜುಲೈನಲ್ಲಿ ಸಾಕಷ್ಟು ಮಳೆ ಬರ್ತದೆ. ಹಾಗಾಗಿ ವಾತಾವರಣದಲ್ಲಿ ತೇವಾಂಶ ಏನಿದೆ ಅದು ಒಂದು ಸಮಸ್ಥಿತಿನಲ್ಲಿ ಇರ್ತದೆ ಸರ್. ಕೆಜಿಗೆ ಎಷ್ಟು ಬೀಜ ಬಳಸ್ತೀರಿ ಸರ್? 1 ಎಕರೆಗೆ ಸರ್ ನಾನು ಹೇಳ್ತೀನಿ. ಸಾರಿ, 1 ಎಕರೆಗೆ ಎಷ್ಟು ಸರ್? 1 ಎಕರೆಗೆ 350 400 ಕೆಜಿ ಬೇಕು ಸರ್. 3.5 4 ಕ್ವಿಂಟಲ್ ಬೇಕು. ಅದಕ್ಕೆ ವ್ಯವಸ್ಥೆ ಮೊದಲೇ ಭೂಮಿನ ಉಳುಮೆ ಮಾಡಿ ಸಿದ್ಧ ಮಾಡ್ಕೊಂಡು ಬೆಡ್ ಮಾಡ್ಕೊಂಡಿರ್ತೀವಿ. ಬೆಡ್ ಅಂದ್ರೆ ಏನು? ಉದ್ದ ಅಗಲ? ಅದು ಜಮೀನ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಉದ್ದ ಅಗಲ ಮಾತ್ರ 3 ಅಡಿ 3.5 ಅಡಿ ಹಿಂಗೆ ನಾವು ಅವಶ್ಯಕತೆ ಇದ್ದಂಗೆ ಮಾಡ್ಕೋಬಹುದು. ಅರ್ಧ ಅಡಿ ಏರಿಸ್ತೀರ ಬೆಡ್? ಅರ್ಧ ಅಡಿ ಸರ್, ಅಷ್ಟೇ ಸಾಕು. ನೀರು ಜಾಸ್ತಿ ನಿಲ್ಲಬಾರ್ದು ಅನ್ನೋ ಕಾರಣಕ್ಕೆ ಮಾಡಿರ್ತೀವಿ. ಬೆಡ್ ಮಾಡ್ಕೊಂಡಿರ್ತೀವಿ. ಬೆಡ್ ಮೇಲೆ ಈ ಬೆಳೆ ಮಾಡ್ಕೊಂಡಿರ್ತೀವಲ್ಲ, ಇಲ್ಕ್ ಮಾಡ್ಕೊಂಡಿರ್ತೀವಿ, ಇದನ್ನ ನಾಟಿ ಮಾಡ್ತಾ ಹೋಗ್ತೀವಿ. ಸುಮಾರು 3-4 ಇಂಚು 5 ಇಂಚಿಗೆ ಒಂದನ್ನ ನಾಟಿ ಮಾಡ್ತಾ ಹೋಗ್ತೀವಿ ಸರ್. ಒಂದ್ ಸಾಲಿಂದ ಇನ್ನೊಂದ್ ಸಾಲು ಅದು ಅಷ್ಟೇ 5 ಇಂಚು 6 ಇಂಚು ಸಾಕಾಗ್ತದೆ. ಹಂಗಾಗಿ ಒಂದು 350-400 ಕೆಜಿ ಬೆಡ್ಡಿಗೆ ಮೊದಲೇ ಗೊಬ್ಬರ ಹಾಕಿರ್ತೀವಿ. ಗೊಬ್ಬರ ಹಾಕ್ತಿವಿ ಸರ್. ಏನೇನ್ ಹಾಕ್ತಿರಿ? ಸಾಮಾನ್ಯವಾಗಿ DAP NPK ಹಾಕ್ತಿವಿ ಸರ್. ಹಾಕಿರ್ತೀವಿ. 10-26 ಈ ತರದ ಗೊಬ್ಬರಗಳನ್ನ ಬಿತ್ತನೆ ಮಾಡೋ ಜೂನ್ ಜುಲೈ ಸರ್. ಮೊದಲನೇದು ಜೂನ್ ಜುಲೈ, ಮತ್ತೆ ಈಗ ನವೆಂಬರ್ ಡಿಸೆಂಬರ್ ಮಾಡ್ತೇವೆ. ನಮ್ಮಲ್ಲಿ ಬಹುತೇಕ ಹೆಚ್ಚು ಬೆಳೆಯೋದು ಜೂನ್ ಜುಲೈನಲ್ಲಿ ಸರ್. ಅದಕ್ಕೆ ಮಾರ್ಕೆಟ್ ತಮಿಳುನಾಡು ಸರ್. ಅದಕ್ಕೆ ಆಗ್ಲಿ ಬಿತ್ತನೆ ಮಾಡಿದ್ರಿ ಅಷ್ಟೇ, ಆಮೇಲೆ ಅದಕ್ಕೇನು ಆಮೇಲೆ ಗೊಬ್ಬರ ಸರ್? ಬಿತ್ತನೆ ಮಾಡಾದ್ಮೇಲೆ ಆಳನ್ ಸಮಸ್ಯೆ ಇರೋದ್ರಿಂದ ಕಳೆನಾಶಕ ಸಿಂಪಡಣೆ ಮಾಡಿರ್ತೀವಿ. ಆಮೇಲೆ ಒಂದು 15 ದಿನಕ್ಕೆ ಮತ್ತೆ ಮೇಲ್ ಗೊಬ್ಬರ ಕೊಡ್ತೀವಿ ಸರ್. ಅವಾಗ 10-26 ಮೊದಲು ಸಾರಜನಕ, ರಂಜಕ, ಪೊಟಾಸು ಇವು 3 ಸಮ ಪ್ರಮಾಣದಲ್ಲಿ ಬೇಕು. ಪೊಟಾಸ್ನ ಗಿಡದ ಮೇಲೆ ಕೊಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಗಿಡಕ್ಕೆ ಬಿದ್ದರೆ ಗಿಡ ಸುಟ್ಟೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ಏನ್ ಮಾಡ್ತೀವಿ, ಪ್ರಾರಂಭದಲ್ಲೇ ಕೊಟ್ಟಿರ್ತೀವಿ. ಅದನ್ನ ಉಳಿದಂತ ಗೊಬ್ಬರಗಳನ್ನ ಡ್ರಿಪ್ಪಲ್ಲಿ ಬೆಳಿಬಹುದು ಅಥವಾ ಮೈಕ್ರೋ ಸ್ಪ್ರಿಂಕ್ಲರ್ಸ್ ಇರ್ತದಲ್ಲ ಅದರಲ್ಲೂ ಕೂಡ ಬೆಳೆಯಲಿಕ್ಕೆ ಅವಕಾಶ ಇದೆ. ಎಷ್ಟು ದಿನದ ಬೆಳೆ ಇದು ಸರ್? ಇದು ಮಳೆಗಾಲದಲ್ಲಿ ಅಂದ್ರೆ ಮುಂಗಾರಿನಲ್ಲಿ 85-90 ದಿವಸ ಅಂದ್ರೆ 3 ತಿಂಗಳೇ ಸರ್. ಕರೆಕ್ಟ್ ಆಗಿ 3 ತಿಂಗಳಿಗೆ ಕಂಪ್ಲೀಟ್ ಆಗಿರುತ್ತೆ ನಾಟಿ ಮಾಡಿದ್ಮೇಲೆ. ಎಷ್ಟು ಬೆಳಿಬಹುದು 1 ಎಕರೆನಲ್ಲಿ ಸರ್? ಅದು ಮೊದಲೆಲ್ಲ ಒಳ್ಳೆ ಬಿತ್ತನೆ ಸಿಗ್ತಾ ಇತ್ತು. ಹಾಗಾಗಿ ಕನಿಷ್ಠ ಅಂತಂದ್ರೆ 25-30 ಕ್ವಿಂಟಲ್ ತನಕನೂ 1 ಎಕರೆಗೆ ಬೆಳೀತಾ ಇದ್ರು. 4 ಕ್ವಿಂಟಲ್ ನಾಟಿ ಮಾಡಿದ್ರೆ ಅಷ್ಟನ್ನ ಬೆಳೀತಾ ಇದ್ರು. ಇವಾಗ ಅದು ಕಡಿಮೆ ಆಗಿದೆ ಸರ್. 20-25 ಕ್ವಿಂಟಲ್ಗೆ ಇಳಿದಿದೆ ಅದು. ಮಾರಾಟ ಎಲ್ಲ ತಮಿಳ್ನಾಡೇನಾ? ತಮಿಳ್ನಾಡು ಸರ್. ಮೇಟುಪಾಳ್ಯಂಗೆ ಏನ್ ಅಂದಾಜು ಏನ್ ಖರ್ಚಾಗಿರುತ್ತೆ 1 ಎಕರೆಗೆ ಬೆಳ್ಳುಳ್ಳಿ ಬೆಳೆಯಕ್ಕೆ? ಸರ್, ಕಳೆದ ವರ್ಷದ ಅಂದಾಜನ್ನ ನಾನು ಮಾಡಿರೋದನ್ನ ಹೇಳೋದಾದ್ರೆ, ಕಳೆದ ವರ್ಷ 1 ಎಕರೆ ನಾಟಿಗೆ ಹಾಕಿದ್ರಿ 25,000 1 ಕ್ವಿಂಟಲ್ಗೆ. 4 ಕ್ವಿಂಟಲ್ ಹಾಕಿದ್ವಿ 1 ಎಕರೆಗೆ. ಅಂದ್ರೆ 1 ಲಕ್ಷ ಬಿತ್ತನೆಗೆ ಆಗಿತ್ತು. ಬಿತ್ತನೆಗೆ 1 ಲಕ್ಷ ಆಗಿತ್ತು. ಸರಿ. ಆಮೇಲೆ ನಾಟಿ ಮಾಡ್ಲಿಕ್ಕೆ 20,000 ಆಗುತ್ತೆ. ಏನು ಲೇಬರ್ಸ್ದೇ 20,000 ಆಗುತ್ತೆ. ಕೀಟನಾಶಕ, ಕ್ರಿಮಿನಾಶಕ, ಗೊಬ್ಬರಗಳು ಇವು ಎಲ್ಲವೂ ಕೂಡ ಹೆಚ್ಚು ಕಡಿಮೆ ಒಂದು 30,000-40,000 ಖರ್ಚು ಬರ್ತದೆ. 1,60,000 ಖರ್ಚು ಬಂದಿದೆ ಸರ್ ಕಳೆದ ವರ್ಷ 1 ಎಕರೆಗೆ. ನಮಗೆ ಒಂದು 22 ಕ್ವಿಂಟಲ್ ಇಳುವರಿ ಬಂದಿದೆ ಸರ್. ಅವರೇಜ್ 30,000 ಮಾರಾಟ ಮಾಡಿದೀವಿ ನಾವು 1 ಕ್ವಿಂಟಲ್ಗೆ. ಅಂದ್ರೆ ಮೊದಲನೇ ಅಲ್ಲಿ ಗ್ರೇಡಿಂಗ್ ಮಾಡ್ಕೊಂಡು ಹೋಗ್ತೀವಿ ನಾವು. 45,000 ಆಗಿದೆ ಮೊದಲನೇದು, ಎರಡನೇದು 35,000 ಆಗಿದೆ, 3ನೇ ಗ್ರೇಡ್ ಇರೋಂಥದ್ದು 20,000 ಆಗಿದೆ. ಆದರೆ ಒಟ್ಟು 30,000 ಹಂಗೆ ಲೆಕ್ಕ ಹಾಕೋಬೇಕು ಅಷ್ಟೇ. ಆ ದೃಷ್ಟಿಯಿಂದ ಒಂದು 6 ಲಕ್ಷ ಅಷ್ಟು ಅಮೌಂಟ್ ಆಗಿರ್ತದೆ ಒಟ್ಟು ಟೋಟಲ್ ಆಗಿ. ಅದರಲ್ಲಿ 1.5 ಲಕ್ಷ ಖರ್ಚು ಆಗಿದೆ. 1,60,000 ಹೋಗಿದೆ. ಪರವಾಗಿಲ್ವಲ್ಲ, ಒಳ್ಳೆ ಬೆಳೆ ಅಲ್ವಾ ರಾಣಿ ಅವರೇ? ಬೆಳ್ಳುಳ್ಳಿ ಆದ್ರೆ ಪ್ರತಿ ಬಾರಿ ಇದೇ ತರ ರೇಟ್ ಇರಲ್ವಲ್ಲ ಸರ್. ಈರುಳ್ಳಿ ಬೆಳೆಯಲ್ಲ ನೀವು? ನಾನ್ ಬೆಳೆಯಲ್ಲ ಸರ್. ನೀವು ಬೆಳ್ಳುಳ್ಳಿ ಮಾತ್ರ? ಅಂದ್ರೆ ಈರುಳ್ಳಿನೂ ನಮ್ ಕಡೆ ಬೆಳೀತಾರೆ. ಮಳೆ ಜಾಸ್ತಿ ಆಗೋದ್ರಿಂದ ಹಾರ್ವೆಸ್ಟಿಂಗ್ ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ಬೆಳೆಯಲ್ಲ ಸರ್, ಬೇರೆ ಇನ್ನೇನು ಕಾರಣ. ಈ ನವೆಂಬರ್ ಡಿಸೆಂಬರ್ ಅಲ್ಲೂ ಬೆಳ್ಳುಳ್ಳಿ ಹಾಕ್ಬೋದು ಅಂದ್ರಲ್ಲ? ಹೌದು ಸರ್. ನೀವ್ಯಾಕೆ ಹಾಕಲ್ಲ ಆ ಟೈಮಲ್ಲಿ? ಬಾಳೆ ಮತ್ತೆ ಇನ್ನಿತರ ಬೆಳೆಗಳಿಗೆ ನೀರಿನ ಕೊರತೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಾಕೋಲ್ಲ. ಈಗ ಬೆಳ್ಳುಳ್ಳಿ, ಪಪ್ಪಾಯ, ಬಾಳೆ ಬಿಟ್ರೆ ಇನ್ನೇನ್ ಬೆಳೆ ಬೆಳೀತಿರ್ತಾವು? ಅದೇ ತರಕಾರಿಗಳು ಬೆಳಿತೀವಿ ಸರ್. ಏನೇನ್ ತರಕಾರಿ? ತರಕಾರಿ ಕ್ಯಾರೆಟ್ ಬೆಳೆದಿದೆ, ಇವಾಗ ಮತ್ತೆ ಹಾಕ್ಬೇಕು ಅದನ್ನ. ಕೋಸ್ ಬೆಳೆದಿದೀವಿ, ಬೀಟ್ರೋಟ್ ಬೆಳೆದಿದ್ದೀವಿ, ಕ್ಯಾರೆಟ್, ಬೀನ್ಸ್, ಹಾಗಲಕಾಯಿ ಬೆಳೆದಿದೀವಿ. ಆದ್ರೆ ಅದು ಒಂದ್ಸಾರಿನೂ ನಮ್ಗೆ ಕೈಗೆ ಸಿಗ್ಲಿಲ್ಲ, ಗಾಳಿಗೆ ಹೋಯ್ತು. ತುಂಬಾ ಲಾಸ್ ಆಯ್ತು. 4 ಎಕರೆ ಬಾಳೆ ಒಟ್ಟಿಗೆ 2 ಎಕರೆ ಹಾಗಲಕಾಯಿ ಒಟ್ಟಿಗೆ ನಮ್ಗೆ ಕೈ ಕೊಡ್ತು ಗಾಳಿಯಿಂದ. ವ್ಯವಸಾಯದಲ್ಲಿ ನಿಮ್ ಪಾತ್ರ ಏನು ರಾಣಿ ಅವರೇ? ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ನಮ್ದು ಅಂದ್ರೆ ಆಳ್ಗಳಿಗೆ ಅಡ್ಗೆ ಮಾಡೋದು, ತಿಂಡಿ ಮಾಡೋದು, ಲೆಕ್ಕಾಚಾರ ಎಲ್ಲ ನೀವೇ ಬರೆದಿಡ್ತೀರಾ? ಇಷ್ಟು ಖರ್ಚಾಯ್ತು, ಇಷ್ಟು ಬರಿತಾ ಇರ್ತೀನಿ. ಹೇಳ್ತಾರ ಎಲ್ಲದನ್ನು? ಹೇಳ್ತಾರೆ. ದುಡ್ಡೆಲ್ಲ ನಿಮ್ಗೆ ಕೊಡ್ತಾರ ಅಥವಾ ಅವರೇ ಮಾಡಿಕೊಂಡು? ಹೌದು, ನನ್ನ ಹತ್ರನೇ ಕೊಡ್ತಾರೆ. ಹೌದಲ್ಲ, ನೀವೇ ಬ್ಯಾಂಕು. ಆಯ್ತು. ನಿಮ್ ಮಕ್ಕಳಿಗೆ ವ್ಯವಸಾಯದಲ್ಲಿ ಆಸಕ್ತಿ ಇದೆ ಸರ್? ಆಸಕ್ತಿ ಇದೆ. ಲಾಯರ್ ಮಗ, ಡಾಕ್ಟರ್ ಮಗಳು, ಇಬ್ಬರಿಗೂ ಆಸಕ್ತಿ ಇದೆ. ಇಬ್ರು ಬಂದ್ ಕೆಲಸ ಮಾಡ್ತಾರ? ಮಾಡ್ತಾರೆ. ಏನಾದ್ರು ಕೆಲಸ ಇದ್ರೆ. ಅವ್ರು ಬಂದಿದ್ದ ಟೈಮ್ ಕೆಲಸನೇ ಇರಲ್ಲ. ಒಂದೊಂದ್ ಟೈಮಲ್ಲಿ ಜಾಸ್ತಿ ಆಳ್ಗಳು ಕರ್ಕೊಂಡ್ ಇರುವಾಗಲೇ ಕರಿತೀರೇನೋ ನೀವು? ಹಾಗೇನಿಲ್ಲ, ಅವ್ರಿಗೆ ರಜಾ ಸಿಗ್ಬೇಕಲ್ಲ, ಆ ಟೈಮ್ ಬರ್ತಾರೆ. ನಿಮ್ಮವು ಏನಾದ್ರು ಕನಸುಗಳಿದ್ಯಾ? ಇನ್ನು ಏನೇನಾದ್ರು ಮಾಡ್ಬೇಕು ಸರ್? ಇದೆ ಸರ್.
ನಾವು ಆಕಾಶವಾಣಿ ಕಾರ್ಯಕ್ರಮ ನಿರಂತರ ಕೇಳ್ತಾ ಇದ್ದಾಗ ಕಳೆದ ವರ್ಷ ಕಿಸಾನ್ ದಿವಸದ ಕಾರ್ಯಕ್ರಮಕ್ಕೆ ಬಂದಿದ್ವಿ ನಾವು. ಕೃಷಿ ಪ್ರವಾಸೋದ್ಯಮದ ಬಗ್ಗೆ ಒಂದು ಪೀಠಿಕೆ ಅಂತಾನೆ ಅದು ಮೊದಲನೇ ಕಾರ್ಯಕ್ರಮ. ಮತ್ತೆ ಕಳೆದ ವಾರ ಆದಂತ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲೂ ನಾನು ಭಾಗವಹಿಸಿದ್ದೆ. ನನ್ನ ಕನಸು ಅದೇ ಸರ್, ಕೃಷಿ ಪ್ರವಾಸೋದ್ಯಮ ಮಾಡಬೇಕು. ಯಾಕಂದ್ರೆ ನಮ್ಮ ಭಾಗದಲ್ಲಿ ಅದಕ್ಕೆ ಅವಕಾಶಗಳಿದೆ. ಜೊತೆ ನಂದು ಸ್ವಲ್ಪ ಸೋಷಿಯಲ್ ಆಕ್ಟಿವಿಟೀಸ್ ಇದೆ ಸರ್. ಸಮಾಜ ಸೇವಾ ಸಂಸ್ಥೆಗಳ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಏನ್ ಮಾಡ್ತೀರಿ? ಈಗ ಬೇರೆ ಬೇರೆ NGOs ಜೊತೆ ಕೆಲಸ ಮಾಡ್ತೀನಿ ಅಂದ್ರೆ ನಾನೇನು ಅಲ್ಲಿ ನೌಕರನ ತರ ಅಲ್ಲ, ವಾಲಂಟಿಯರ್ ತರ ಕೆಲಸ ಮಾಡ್ತೀನಿ ಸರ್. ಈಗ ICICI ಫೌಂಡೇಶನ್ ಅಂತ ಒಂದಿದೆ, ICICI ಬ್ಯಾಂಕ್ ಅವ್ರದ್ದು. ಅವ್ರ ಕಡೆಯಿಂದ ರೈತರಿಗೆ ನೆಲ ಮತ್ತೆ ಜಲ ಅಂದ್ರೆ ಮಣ್ಣು ಮತ್ತೆ ನೀರನ್ನ ಸಂರಕ್ಷಣೆ ದೃಷ್ಟಿಯಿಂದ ಅವರು ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ. ಅದನ್ನ ನಮ್ಮ ಭಾಗದಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಸರ್. ಅವರು ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡ್ತಿದ್ದಾರೆ. ಚೆಕ್ ಡ್ಯಾಮ್ ಮಾಡ್ತಿದ್ದಾರೆ ನೀರಿನ ಸಂರಕ್ಷಣೆ ದೃಷ್ಟಿಯಿಂದ. ನಿಮ್ ಜಮೀನಲ್ಲಿ ನೀವೇನೇನ್ ಮಾಡ್ಕೊಂಡಿದ್ರಿ ಸ್ವಾಮಿ, ನೀರು ಮತ್ತು ಮಣ್ಣು ಸಂರಕ್ಷಣೆ ಮಾಡಕ್ಕೆ? ನಮ್ಮ ಜಮೀನು ಈಗ ಚೆನ್ನಾಗಿದೆ ಸರ್. ಪಕ್ಕದಲ್ಲಿ ಹಳ್ಳ ಇದೆ ಸರ್, ಅಲ್ಲಿ ಆ ತರದ ಚೆಕ್ ಡ್ಯಾಮ್ ಮಾಡ್ಸಕ್ಕೆ ಈಗ ಪ್ರಯತ್ನ ನಡೀತಾ ಇದೆ ಸರ್. ಅಂದ್ರೆ ಸಮಾಜಮುಖಿ ಕೆಲಸಗಳನ್ನು ತಾವು ಮಾಡ್ತೀರಿ? ಅದೇ, ಅದು ನನ್ನ ಹವ್ಯಾಸ ಮತ್ತೆ ಅಭ್ಯಾಸ ಎರಡೂ ಕೂಡ ಸರ್. ಅದು ನೀವೇನೇನ್ ಮಾಡ್ತೀರಮ್ಮ ಬಿಡುವಿನ ಸಮಯದಲ್ಲಿ? ಬಿಡುವಿನ ಸಮಯದಲ್ಲಿ ಅಂತಂದ್ರೆ ನಾವು ಬುಕ್ಸ್ ಓದ್ತೀನಿ ಸರ್. ತುಂಬಾ ಕೃಷಿಗೆ ಸಂಬಂಧಪಟ್ಟಿದ್ದು ಅಥವಾ ಕೃಷಿಗೆ ಸಂಬಂಧಪಟ್ಟಿದ್ದು ಕಾದಂಬರಿಗಳು, ವಿಶೇಷವಾಗಿ ನಂಗೆ ಟೆಕ್ಸ್ಟ್ ಬುಕ್ಗಳು ಓದೋದು ಅಂದ್ರೆ ತುಂಬಾ ಇಷ್ಟ ಸರ್. ಈಗ ಯಜಮಾನರಿಗೆ ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರು ಮಾಹಿತಿ ಹೇಳೋದು ಮಾಡೋದು ಎಲ್ಲ ಮಾಡ್ತಿರ್ತೀನಿ ಸರ್. ಪರವಾಗಿಲ್ಲ. ಅಂದ್ರೆ ಹೊಸ ಬೆಳೆ ಬಂದವೆ ನೋಡಿ, ಏನಾದ್ರು ಸಮಸ್ಯೆಗಳಾದಾಗ ಅಥವಾ ಬೋರ್ದು ಅದು ಏನಾದ್ರು ಕೈ ಕೊಟ್ಟಾಗ ಇಮಿಡಿಯೇಟ್ ನಾ ಗೂಗಲ್ ಅಲ್ಲೋ ಅಥವಾ ಮೆಟಾದಲ್ಲೋ ನೋಡಿ ಹೀಗ್ ಮಾಡ್ಬೇಕು ಅಂತ ಹೇಳ್ತಾನೆ. ಅವ್ರಿಗೆ ಗೊತ್ತಿರುತ್ತೆ, ಆದ್ರೂ ನಾನು ಹೇಳ್ತಾನೆ ಇರ್ತೀನಿ. ನೀವು ಮುಂದೆ ಇನ್ನು ಏನಾದ್ರು ಹೊಸ ಬೆಳೆ ಬೆಳಿಬೇಕು ಅನ್ಕೊಂಡಿದ್ದೀರಿ? ಏನ್ ಬೆಳಿಬೇಕು ಅನ್ಕೊಂಡಿದ್ದೀರಿ ಸರ್? ಈಗ ನಾನು ಡ್ರ್ಯಾಗನ್ ಫ್ರೂಟ್ ಹಾಕಕ್ಕೆ ಒಂದು ಪ್ಲಾನ್ ಮಾಡಿದೀನಿ ಸರ್. ಫಸ್ಟ್ ಈಗ ಸ್ವಲ್ಪ ಪ್ರಮಾಣದಲ್ಲಿ ಒಂದು 10 ಗುಂಟೆನಲ್ಲಿ ಬೆಳಿತೀನಿ ಸರ್ ಅದನ್ನ. ಯಾಕೆಂದ್ರೆ ಬಿತ್ತನೆ ಜಾಸ್ತಿ ಇದೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ. ಆ ದೃಷ್ಟಿಯಿಂದ ಬಂಡವಾಳ 10 ಗುಂಟೆನಲ್ಲಿ ಈಗ ಫ್ಲಾಟ್ ರೆಡಿ ಇದೆ ಸರ್. ಜನವರಿಗೆ ಅದು ನಾಟಿ ಆಗುತ್ತೆ ಸರ್. ಹೊಸ ವರ್ಷಕ್ಕೆ ಶುಭ ಆರಂಭ ಮಾಡ್ತೀರಿ? ಹೌದು ಸರ್. ಡ್ರ್ಯಾಗನ್ ಫ್ರೂಟ್ ಆಮೇಲೆ ಇನ್ನೇನೇನು ಬೆಳಿಬೇಕು ಅನ್ನೋದಿದೆ ಸರ್? ಎಲ್ಲಾ ತರದ ಬೆಳೆಗಳನ್ನ ಬೆಳೆಯೋ ಆಸಕ್ತಿ ಇದೆ ಸರ್. ಆದ್ರೆ ನಮ್ಮ ಬಂಡವಾಳ, ನಮ್ಮ ಒಂದು ಸೀಮಿತವಾದ ವ್ಯವಸ್ಥೆಗಳನ್ನ ನೋಡ್ಕೊಂಡು ಮತ್ತೆ ನಮಗೆ ಸಿಗುವಂತ ಆಳುಕಾಣ್ ಲಭ್ಯತೆ ಮುಖ್ಯ ಅಲ್ಲ ಸರ್. ನಿಮ್ಮ ಆಸೆ ಏನು ರಾಣಿಯವರೇ? ಯಜಮಾನ್ರು ಏನ್ ಮಾಡ್ಲಿ ವ್ಯವಸಾಯದಲ್ಲಿ ಅಂತ ತಮ್ಗನ್ಸುತ್ತೆ? ಅವ್ರು ಏನ್ ಮಾಡ್ಬೇಕಂದ್ರೂ ಯೋಚನೆ ಮಾಡಿರ್ತಾರೆ ಸರ್. ಹಂಗಾಗಿ ಅವ್ರೇನೇ ತೀರ್ಮಾನ ತಗೊಂಡ್ರು ನಾನು ಅದಕ್ಕೆ ಒಪ್ಪಿಗೆ ಕೊಡ್ತೀನಿ. ಒಳ್ಳೇದಾಗ್ಲಮ್ಮ. ಈಗ ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಮಲ್ಲಿಕಾರ್ಜುನ್ ಅವರೇ? ಸರ್ ನಂದು 97 31 36 85 25. ಇನ್ನೊಂದ್ಸರಿ ಹೇಳ್ತೀರಾ? 97 31 36 85 25. ಇನ್ನೂ ಒಂದ್ಸರಿ ಹೇಳ್ಬಿಡಿ. 97 31 36 85 25. ನಿಮ್ದು ರಾಣಿಯವರೇ? ಸರ್ 80 50 788 955. ಇನ್ನೊಂದ್ಸರಿ ಹೇಳ್ತೀರಾ? 80 50 788 955. ಇನ್ನೂ ಒಂದ್ಸರಿ ಹೇಳ್ಬಿಡಿ. 80 50 788 955. ಒಳ್ಳೆಯದು ಮಲ್ಲಿಕಾರ್ಜುನ್ ಅವರೇ ಹಾಗೂ ರಾಣಿಯವರೇ, ಇದುವರೆಗೂ ಸಮಗ್ರ ಕೃಷಿಯ ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ. ಒಳ್ಳೇದಾಗ್ಲಿ, ನಿಮ್ಮ ಕನಸುಗಳು ನನಸಾಗ್ಲಿ. ವಂದನೆಗಳು, ನಮಸ್ಕಾರ. ನಿಮಗೂ ನಮಸ್ಕಾರ ಸರ್. ನಮಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸರ್.